ॐ ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमो विष्णुपादाय कृष्णपृष्ठाय भूतले श्रीमते भक्तिवेदान्तस्वामिनिति नामे नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदान्याय कृष्णप्रेमप्रदायते कृष्णाय कृष्णचैतन्यनामने गौरत्वसे नमः। हे कृष्ण करुणा सिन्धो दीनबन्धो जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 ಹರಿ ಹರಿ. ಸೊ ಹೋದ ವಾರ ನಾವು 6ನೇ ಸ್ಕಂದದ 5ನೇ ಅಧ್ಯಾಯವನ್ನು ಚರ್ಚೆ ಮಾಡಿದ್ವಿ. ನಾರದರಿಗೆ ದಕ್ಷನ ಶಾಪ ಈ ಒಂದು ವಿಷಯದ ಕುರಿತಾಗಿ ಚರ್ಚೆ ಮಾಡಿದ್ವಿ. ಸೊ ಇವತ್ತು ನಾವು 6ನೇ ಅಧ್ಯಾಯವನ್ನು ಚರ್ಚೆ ಮಾಡೋಣ. ಹಿಂದಿನ ಅಧ್ಯಾಯದಲ್ಲಿ ನೋಡಿದಂಗೆ ಒಂದು 10,000 ಮಕ್ಕಳು, ನಂತರ 1,000 ಮಕ್ಕಳು. ಸೊ 10,000 ಹರಿಯೇಶ್ವರು ಮತ್ತೆ 1,000 ಷವಳೇಶ್ವರು ಅವರಿಬ್ಬರು ಸನ್ಯಾಸವನ್ನು ಸ್ವೀಕರಿಸಿ ವೈರಾಗ್ಯದ ಮಾರ್ಗದಲ್ಲಿ ಅವರು ನಡೆಯುತ್ತಿದ್ದರು. ಇದನ್ನು ನೋಡಿ ದಕ್ಷನಿಗೆ ತುಂಬ ಕೋಪ ಬಂತು. ಸೊ ಶಾಪವನ್ನು ಕೊಟ್ಟ ನಾರದರಿಗೆ, ನಿಮಗೆ ವಾಸಸ್ಥಾನ ಇಲ್ಲದೆ ಇರಲಿ ಅಂತ. ಸೊ ಯಾವಾಗಲೂ ನೀವು ಭ್ರಮಣ ಮಾಡ್ತಾ ಇರಬೇಕು, ನಿಮಗೆ ನಿವಾಸ ಸ್ಥಾನ ಇಲ್ಲ ಅಂತ. ಆಗ ನಾರದರು ಆ ಶಾಪವನ್ನು ಒಪ್ಪಿಕೊಂಡು ಸ್ವೀಕರಿಸಿ ಅವರು ತಮ್ಮ ಧಾಮಕ್ಕೆ ಮರಳುತ್ತಾರೆ. ನಂತರ ದಕ್ಷ ಅವನಿಗೆ ಸ್ವಲ್ಪ ನಿರಾಸೆ ಆಯಿತು. ಯಾಕೆಂದರೆ ಪಡೆದಂಥ ಮಕ್ಕಳೆಲ್ಲರೂ ವೈರಾಗ್ಯದ ಮಾರ್ಗದಲ್ಲಿ ಹೋದರು. ಅದಕ್ಕಾಗಿ ಅವರು ಹತಾಶರಾಗಿದ್ದರು, ತುಂಬ ದುಃಖಿತರಾಗಿದ್ದರು, ಮತ್ತೆ ಸಂಸಾರ ಬೇಡ ಅನ್ನೋ ಒಂದು ಆಲೋಚನೆ ಬಂದಿದ್ರು. ಆದರೆ ಬ್ರಹ್ಮಾಜಿ ಹೇಳ್ತಾರೆ, ನೀನು ಮತ್ತೆ ಮಕ್ಕಳನ್ನು ಪಡಿ ಅಂತ ಅವರು ಆದೇಶ ಕೊಟ್ಟಾಗ ದಕ್ಷ 60 ಜನ ಹೆಣ್ಣು ಮಕ್ಕಳನ್ನು ಪಡಿತಾನೆ. ಸೊ ಈ 6ನೇ ಅಧ್ಯಾಯದಲ್ಲಿ ಆ 60 ಜನ ಹೆಣ್ಣು ಮಕ್ಕಳ ವಂಶಾವಳಿಯನ್ನು ವರ್ಣನೆ ಮಾಡಿದ್ದಾರೆ. ಸೊ ಚರ್ಚೆ ಮಾಡುವ ತತ್ವ ವಿಷಯಗಳು ಹೆಚ್ಚಿಲ್ಲ ಇದರಲ್ಲಿ. ಸೊ ಒಂದೇ ಟಾಪಿಕ್ ಇದೆ, 60 ಪುತ್ರಿಯರ ಮದುವೆ ಯಾರ ಜೊತೆ ಆಯಿತು, ಅವ್ರಿಗೆ ಯಾರು ಮಕ್ಕಳು ಹುಟ್ಟಿದರು. ಸೊ ಬರೀ ವಂಶಾವಳಿಯ ಒಂದು ಪಟ್ಟಿ ಇದೆ ಅಷ್ಟೇ. ಬಟ್ ಇದು ಕೂಡ ಮುಖ್ಯವಾದದ್ದು, ಯಾಕೆಂದರೆ ಈ ವಂಶದಲ್ಲಿ ಹಲವಾರು ಮಹಾಪುರುಷರು ಹುಟ್ಟಿ ಬರ್ತಾರೆ, ಮತ್ತು ಹಲವಾರು ಜನ ಭಕ್ತರು ಈ ಕುಲದಲ್ಲಿ ಬರ್ತಾರೆ. ಉದಾಹರಣೆಗೆ ಯಯಾತಿ, ಅವರಿಂದ ಯದುಕುಲ ಪ್ರಾರಂಭವಾಗ್ತದೆ. ಸೊ ಯದುಕುಲದಲ್ಲಿ ಕೃಷ್ಣ ಹುಟ್ಟಿ ಬರ್ತಾನೆ ಮುಂದೆ. ಸೊ ಈ ರೀತಿ ಹಲವಾರು ಮತ್ತು ಈ 60 ಪುತ್ರಿಯರಲ್ಲಿ 28 ಜನ ಅವರು ನಕ್ಷತ್ರಗಳಾಗ್ತಾರೆ. ಸೊ ಆ ಕಥೆಯನ್ನು ನಾವು ಇವತ್ತು ಸಂಕ್ಷಿಪ್ತವಾಗಿ ನೋಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವೆಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ದಕ್ಷನಿಗೆ ಗೃಹಸ್ಥ ಜೀವನದ ಬಗ್ಗೆ ಅಸಹ್ಯವಾಗಿದ್ದರೂ ಬ್ರಹ್ಮ ದೇವರು ಅವನಿಗೆ ಮತ್ತೆ ಮಕ್ಕಳನ್ನು ಪಡೆಯುವಂತೆ ಸೂಚಿಸಿದರು. ಈ ಬಾರಿ ದಕ್ಷನು ಗಂಡು ಮಕ್ಕಳು ಬದಲಾಗಿ ಹೆಣ್ಣು ಮಕ್ಕಳನ್ನು ಪಡೆಯುವಂತೆ ಬಹಳ ಜಾಗರೂಕನಾಗಿದ್ದನು. 60 ಮಂದಿ ಹೆಣ್ಣು ಮಕ್ಕಳನ್ನ ಪಡೆದು ಬಿಟ್ಟ.
ಈ 60 ಜನ ಹೆಣ್ಣು ಮಕ್ಕಳಲ್ಲಿ ದಕ್ಷಿಣ ಪತ್ನಿ ಅಸೀಕ್ನಿ ಪಾಂಚಜನನ ಮಗಳು. ಸೊ 10,000 ಹರಿಯಶರು, 1,000 ಶವಲಾಸುವರು, ನಂತರ 60 ಜನ ಪುತ್ರಿಯರು. 60 ಜನರಲ್ಲಿ 10 ಜನರ ವಿವಾಹವಾಯಿತು ಯಮರಾಜನ ಜೊತೆ, 17 ಪುತ್ರಿಯರ ವಿವಾಹವಾಯಿತು ಕಶ್ಯಪರ ಜೊತೆ, 27 ಪುತ್ರಿಯರ ವಿವಾಹವಾಯಿತು ಚಂದ್ರನ ಜೊತೆ, 2 ಮದುವೆ ಆಯಿತು ಅಂಗಿರರ ಜೊತೆ, ನಂತರ ಇನ್ನಿಬ್ಬರದು ಕೃಷಾಶ್ವರ ಜೊತೆ, ಮತ್ತು ಇನ್ನಿಬ್ಬರದು ಭೂತ ಅನ್ನುವ ಋಷಿಯ ಜೊತೆ ಮದುವೆ ಆಯಿತು. ಸೊ ಈ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ಈ ಕಥೆಗಳನ್ನೇ, ಅಂದರೆ ಈ ಪಟ್ಟಿಯನ್ನೇ ಅವರು ವರ್ಣನೆ ಮಾಡಿದ್ದಾರೆ. ಸೊ ಶ್ಲೋಕಗಳು ಹೆಚ್ಚು ಇವತ್ತು ಓದೋದಿಲ್ಲ, ಯಾಕೆಂದರೆ ಶ್ಲೋಕಗಳಲ್ಲಿ ಬರೀ ಹೆಸರುಗಳೇ ಬರ್ತವೆ. ಅದೇ ಹೆಸರುಗಳನ್ನು ನಾವಿಲ್ಲಿ ಒಂದು ಟೇಬಲ್ ರೂಪದಲ್ಲಿ ತೋರಿಸ್ತಾ ಇದ್ದೀವಿ. ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗ್ತದೆ. ಸೊ ದಕ್ಷಿಣ ಮೊದಲು 7 ಪುತ್ರಿಯರ ಮದುವೆ ಆಯಿತು ಯಮರಾಜನ ಜೊತೆ. ಸೊ ಟೋಟಲ್ 10, ಅವರಲ್ಲಿ 7 ಜನರ ಒಂದು ಲಿಸ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಭಾನು, ಅವಳ ಮದುವೆ ಆಯಿತು ದೇವಋಷಭನ ಜೊತೆ. ಯಮರಾಜನ ಮದುವೆ ಆಯಿತು ಭಾನು ಜೊತೆ. ಭಾನುವಿನ ಮಗ ದೇವಋಷಭ, ಅವರ ಮಗ ಇಂದ್ರಸೇನ. ಯಮರಾಜನ ಮದುವೆ ಆಯಿತು ಲಂಬ ಅನ್ನುವ ಪುತ್ರಿಯ ಜೊತೆ. ಸೊ ಅವರ ಮದುವೆ ಆಯಿತು, ಅವರ ಮದುವೆಯಿಂದ ಅವರಿಗೆ ಮಕ್ಕಳು ಹುಟ್ಟಿದ್ರು. ಯಾರು? ವಿದ್ಯೋತ. ವಿದ್ಯೋತ ಅಂದರೆ ಸಕಲ ಮೋಡಗಳನ್ನು ಸೃಷ್ಟಿಸುವವನು ಅಂತ ಅರ್ಥ. ಕಕುದ್, ಕಕುದಳ ಗರ್ಭದಲ್ಲಿ ಹುಟ್ಟಿತು ಸಂಕಟ, ಅವನ ಮಗ ಕೀಕಟ. ನಂತರ ಅವರ ಮಕ್ಕಳು ದುರ್ಗಾ ದೇವತೆಗಳು, ಸಾವಿರಾರು ರೂಪದ ದುರ್ಗಾ ದೇವತೆಗಳು ಪ್ರಕಟರಾದರು. ನಂತರ ಯಾಮಿ, ಅವಳ ಮಗ ಸ್ವರ್ಗ, ನಂತರ ನಂದಿ. ನಂತರ ವಿಶ್ವ, ಅವರ ಮಗ ವಿಶ್ವದೇವ, ಅವರಿಗೆ ಸಂತಾನವಿರಲಿಲ್ಲ. ಇನ್ನೊಬ್ಬ ಪುತ್ರಿ ಸಾಧ್ಯ, ಅವಳಿಂದ ಸಾಧ್ಯರು ಹುಟ್ಟಿದ್ದಾರೆ. ಅವರ ಮಕ್ಕಳು, ಅವರ ಮಗ ಅರ್ಥಸಿದ್ಧಿ. ಮರುತ್ವತಿ, ಅವಳಿಂದ ಮಾರುತ್ವಾನ್ ಮತ್ತು ಜಯಂತ, ಇವರಿಬ್ಬರು ಹುಟ್ಟಿದರು. ಸೊ ಜಯಂತ ಭಗವಂತ ವಾಸುದೇವನ ವಿಸ್ತಾರ, ಸಾಕ್ಷಾತ್ ಭಗವಂತನ ವಾಸುದೇವನೇ. ಅವರಿಗೆ ಉಪೇಂದ್ರ ಅಂತ ಕೂಡ ಹೆಸರು. ಉಪೇಂದ್ರ ಅಂತ ವಾಮನರು ಕರೀತಾರೆ, ಆದರೆ ವಾಮನದೇವ ಇವರಲ್ಲ. ಇಲ್ಲಿ ಜಯಂತ ಭಗವಂತನ ಅಂಶಾವತಾರ ಅಂತ ಹೇಳ್ಬೋದು. ನಂತರ ಸೊ ಯಮರಾಜರ ಇನ್ನೂ 3 ಹೆಂಡತಿಯರಿದ್ರು, ವಸು, ಮುಹೂರ್ತ ಮತ್ತೆ ಸಂಕಲ್ಪ ಅಂತ. ಸೊ ಮುಹೂರ್ತಾಳಿಂದ ಮುಹೂರ್ತಿಗಾ ದೇವತೆಗಳು ಹುಟ್ಟುತ್ತಾರೆ. ನಂತರ ಸಂಕಲ್ಪದಿಂದ ಸಂಕಲ್ಪ ಮತ್ತೆ ಕಾಮದೇವ ಹುಟ್ಟಿ ಬರ್ತಾನೆ ನೋಡಿ ಇಲ್ಲಿ, ಮನ್ಮಥ. ಸೊ ಸಂಕಲ್ಪ ಜಯೇತ್ ಕಾಮಂ ಅಂತ ಭಾಗವತದಲ್ಲಿ ಒಂದು ಶ್ಲೋಕ ಬರ್ತದೆ. ಅಂದ್ರೆ ಕಾಮವನ್ನು ಗೆದಿಬೇಕಂದ್ರೆ ನಾವು ದೃಢ ಸಂಕಲ್ಪ ಹೊಂದಿರಬೇಕು. ಸಂಕಲ್ಪಾತ್ ಜಯೇತ್ ಕಾಮಂ, ದೃಢ ನಿರ್ಧಾರವಿದ್ದವರು ಕಾಮವನ್ನ ಗೆಲ್ಲಬಹುದು ಅಂತ ಹೇಳಲಾಗಿದೆ. ಸೊ ಸಂಕಲ್ಪ ಅವಳ ಮಗ ಸಂಕಲ್ಪನ ಮಗ ಮನ್ಮಥ. ಮತ್ತೆ ಇಲ್ಲಿ ವಸು ಅನ್ನೋ ಪುತ್ರಿಯಿಂದ 8 ವಸುಗಳು ಹುಟ್ಟುತ್ತಾರೆ. ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಾಸ್ತು ಮತ್ತೆ ವಿಭಾವಸು. ಇವರೆಲ್ಲರ ವಂಶಾವಳಿಯಲ್ಲಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ಅಗ್ನಿಯಿಂದ ಕೃತಿಕಾ ಅವಳಿಂದ ಹುಟ್ಟಿದರು ಸ್ಕಂದ, ಕಾರ್ತಿಕೇಯ. ಮುಖ್ಯವಾದ ಒಬ್ಬ ಪುತ್ರ, ಇಂಪಾರ್ಟೆಂಟ್, ಸ್ಕಂದನ ಮಕ್ಕಳು ವಿಶಾಖ ಅಂಡ್ ಅದರ್ಸ್, ಇತರ ಪುತ್ರರು. ಸೊ ದಟ್ಸ್ ದ ಮೇನ್ ಪಾಯಿಂಟ್. ಸ್ಕಂದ ಗೊತ್ತಲ್ಲ, ಕಮಾಂಡರ್ ಇನ್ ಚೀಫ್ ಆಫ್ ದ ದೇವತೆಗಳ ಕಮಾಂಡರ್, ಅವನೇ ಸ್ಕಂದ. ಈಶ್ವರನ ಪುತ್ರನ ಸರ್? ಕೃಷ್ಣ ಪ್ರಭುಜಿ, ಈಶ್ವರನ ಪುತ್ರನ? ಹೌದು, ಬಟ್ ಈಶ್ವರನ ಪುತ್ರ ಬೆಳೆದಿದ್ದು ಕೃತಿಕಾದಿಂದ. ಸ್ಕಂದ ಅಂದ್ರೆ ಅವನೇ ಕಾರ್ತಿಕೇಯನ? ಕಾರ್ತಿಕೇಯ, ಕೃತಿಕಾ ದೇವಿಯ ಕಸ್ಟಡಿಯಲ್ಲಿ ಅವರು ಬೆಳೆದಿದ್ರು. ಸೊ ಅದು ಕಾರ್ತಿಕೇಯ.
ನಂತರ ಇಲ್ಲಿ ದೋಷ ಮತ್ತೆ ಶರ್ವರಿ, ಅವರಿಂದ ಶಿಶುಮಾರ. ಶಿಶುಮಾರ ಯಾರು? ದೇವೋತ್ತಮ ಪರಮಪುರುಷನ ವಿಸ್ತೃತ ರೂಪ. ಶಿಶುಮಾರ ಅಂತ ಕೇಳಿರ್ಬೋದಲ್ಲ, ರೈಟ್? ಯೋಗಿಗಳು ಆಕಾಶದಲ್ಲಿ ಶಿಶುಮಾರನ ಒಂದು ಡಾಲ್ಫಿನ್ ರೂಪದಲ್ಲಿ, ಒಂದು ಮೀನಿನ ರೂಪದಲ್ಲಿ ದೇವರನ್ನು ಅವರು ಸ್ಮರಣೆ ಮಾಡ್ತಾರೆ. ಸೊ ಶಿಶುಮಾರ ದೇವೋತ್ತಮ ಪರಮಪುರುಷನ ವಿಸ್ತೃತ ರೂಪ ಅಂತ ಹೇಳಲಾಗಿದೆ. ಮತ್ತೆ ವಾಸ್ತುವಿನ ಮಗ ವಿಶ್ವಕರ್ಮ, ಅವರ ಮಗ ಚಾಕ್ಷುಷ ಮನು. ಓಕೆ, ಈಗ ನಮಗೆ ನಡೀತಾ ಇರೋದು 7ನೇ ಮನ್ವಂತರ, ವಯೋಸೋದ ಮನ್ವಂತರ. ಇದರ ಹಿಂದಿನ ಮನ್ವಂತರ 6ನೇ ಮನ್ವಂತರ ಏನಿತ್ತು, ಅದು ಚಾಕ್ಷುಷ ಮನ್ವಂತರವಾಗಿತ್ತು. ಸೊ ಈ ರೀತಿ ಯಮರಾಜನ ಹರೇ ಕೃಷ್ಣ ಪ್ರಭು, ವಂಶಾವಳಿಯನ್ನು ಚಾಕ್ಷುಷ ಕೇಳಿದ್ದೀರಿ. ಮನ್ವಂತರದಲ್ಲಿ ನೀಲಿ ವರಾಹ ಬರ್ತಾರೆ ಅಂತ ಹೇಳ್ತಾರಲ್ವಾ? ವರಾಹ ಬರ್ತಾರೆ, ಮತ್ತೆ ಈ ಮತ್ಸ್ಯಾವತಾರ ಕೂಡ ಬರ್ತಾರೆ. ಮತ್ಸ್ಯಾವತಾರ. ಸೊ ಸೊ ಇನ್ನು 6 ದಕ್ಷ, ಈಗ 10 ಜನರ ವಂಶಾವಳಿ ನೋಡಿದೀವಿ. ಓಕೆ, ಯಮರಾಜನ ಮದುವೆ ಆಯ್ತು 10 ಜನರ ಜೊತೆ. ನಂತರ 6 ಜನ ದಕ್ಷ ಪುತ್ರಿಯರ ಮದುವೆ ಆಗ್ತದೆ, ಭೂತ, ಪ್ರಜಾಪತಿ ಅಂಗೀರ ಮತ್ತು ಕೃಶಾಶ್ವ. ಸ್ವರೂಪ, ಭೂತನ ಮದುವೆ ಆಯಿತು ಸ್ವರೂಪ ಜೊತೆ. ಓಕೆ, 100 ಲಕ್ಷ ರುದ್ರರು ಹುಡ್ತಾರೆ. ಕೇವಲ 11 ರುದ್ರರು ಅಂತ ಕೇಳಿದೀವಿ, ಬಟ್ 100 ಲಕ್ಷ ರುದ್ರರು ಇದ್ದಾರೆ. ಪ್ರಮುಖವಾಗಿ 11 ಜನ ಇದ್ದಾರೆ. ಅವರ್ಯಾರು? ರೈವತ, ಅಜ, ಭವ, ಭೀಮ, ವಾಮ, ಉಗ್ರ, ವೃಷಾಕಪಿ, ಅಜೈಕಪಾತ್, ಭದ್ನ, ಬಹುರೂಪ ಮತ್ತು ಮಹಾನ್. ಸೊ ಈ ರೀತಿ 11 ಜನ ಪ್ರಮುಖ ಇವರು. ಮತ್ತೆ ಇನ್ನೊಂದು ಪತ್ನಿಯಿಂದ ಪ್ರೇತರು ಮತ್ತೆ ವಿನಾಯಕರು ಅವರು ಹುಡ್ತಾರೆ, ರುದ್ರರ ಅನುಚರರು, ಸಹಚರರು. ಪಿಶಾಚಿಗಳು ಮತ್ತೆ ವಿನಾಯಕರು ಅಂತ ಹುಡ್ತಾರೆ. ಸೊ ಪ್ರಜಾಪತಿ ಅಂಗಿರರ ಮದುವೆ ಆಯಿತು ಸ್ವಧಾ ಮತ್ತು ಸತಿ ಜೊತೆ. ಸೊ ಸ್ವಧಾ ಇಂದ ಸಕಲ ಪಿತೃಗಳನ್ನು ಪುತ್ರನಾಗಿ ಸ್ವೀಕರಿಸಿದಳು. ಎಲ್ಲಾ ಪಿತೃರು ಸ್ವಧಾಳ ಮಕ್ಕಳಾಗ್ತಾರಂತೆ. ಸೊ ಸತಿಯಿಂದ ಅಥರ್ವ ಅಂಗೀರಸ ವೇದವನ್ನು ತನ್ನ ಪುತ್ರನಾಗಿ ಅಂಗೀಕರಿಸಿದಳು. ಸೊ ವೇದಗಳೇ ಸತಿಯ ಪುತ್ರರಾಗ್ತಾರಂತೆ. ಮತ್ತೆ ಅರ್ಚಿಷ್ ಮತ್ತು ಧಿಷಣ. ಸೊ ಧಿಷಣ, ಅರ್ಚಿಸ್ನ ಮಗ ಧೂಮಕೇತು, ಧಿಷಣನ ಮಕ್ಕಳು ವೇದಶಿರ, ದೇವಲ, ವಯುನ ಮತ್ತು ಮನು. ಸೊ ಈ ರೀತಿ 6, ಸೊ ಟೋಟಲ್ 16 ಪುತ್ರಿಯರ ವಂಶಾವಳಿಯನ್ನು ನೋಡಿದ್ದೀವಿ. ನಂತರ ಕಶ್ಯಪ. ಸೊ ಕಶ್ಯಪರ ವಂಶ ಮುಖ್ಯವಾದದ್ದು, ಯಾಕೆಂದ್ರೆ ಇಲ್ಲಿ 17 ಜನ ಪುತ್ರಿಯರ ಮದುವೆ ಆಗ್ತದೆ ಕಶ್ಯಪನ ಜೊತೆ. ಪತಂಗಿ, ಯಾಮಿನಿ, ವಿನತ, ಕದ್ರು. ಪತಂಗಿಯಿಂದ ಹಲವಾರು ಪಕ್ಷಿಗಳು ಹುಟ್ಟುತ್ತವೆ. ಪತಂಗಿ ಅನೇಕ ಬಗೆಯ ಪಕ್ಷಿಗಳಿಗೆ ಜನ್ಮ ಕೊಟ್ಟಳು. ಯಾಮಿನಿ ಅವಳು ಕ್ರಿಮಿ ಕೀಟಗಳಿಗೆ ಜನ್ಮವನ್ನ ಕೊಟ್ಟಳು. ವಿನತ ಪ್ರಸಿದ್ಧವಾದ ಒಂದು ಪಾತ್ರ. ಸೊ ಅವಳಿಂದ ಗರುಡ ಮತ್ತೆ ಅರುಣ ಇವರಿಬ್ಬರು ಹುಡ್ತಾರೆ. ಸೊ ವಿಷ್ಣುವಿನ ವಾಹನ ಗರುಡ, ಮತ್ತೆ ಸೂರ್ಯನ ಚಾಲಕನಾಗ್ತಾನೆ, ಸಾರಥಿ ಆಗ್ತಾನೆ ಅರುಣ. ಸೊ ಇವರಿಬ್ಬರು ಪ್ರಸಿದ್ಧವಾದ ಮಕ್ಕಳು, ವಿನತ ಮತ್ತೆ ಕಶ್ಯಪರಿಂದ ಹುಟ್ಟಿದ್ದು. ಮತ್ತೆ ಇನ್ನೊಬ್ಬಳು ಕದ್ರುವಿನಿಂದ ಅನೇಕ ಬಗೆಯ ಸರ್ಪಗಳು ಹುಟ್ಟಿದವು. ಓಕೆ, ಎಲ್ಲಾ ಸರ್ಪಗಳ ತಾಯಿ ಕದ್ರು. ಸೊ ತಾವು ಕಥೆಯನ್ನು ಕೇಳಿರ್ಬೋದಲ್ಲ, ಕದ್ರು ಮತ್ತೆ ವಿನತ ಮಧ್ಯೆ ಒಂದು ವಿವಾದ ಉಂಟಾಗಿತ್ತು. ರೈಟ್, ಅದನ್ನು ಬಗೆಹರಿಸೋದಿಕ್ಕೆ ಗರುಡ ಅಮೃತವನ್ನು ತರಲು ಸ್ವರ್ಗಕ್ಕೆ ಹೋಗಿ ದೇವತೆಗಳ ಜೊತೆ ಯುದ್ಧ ಮಾಡಿ ಆ ಅಮೃತ ಕಲಶವನ್ನು ಎತ್ಕೊಂಡ್ಬರುವಾಗ 4 ಹನಿ ಅಮೃತ 4 ಸ್ಥಳಗಳಲ್ಲಿ ಬಿತ್ತು: ಹರಿದ್ವಾರ, ಋಷಿಕೇಶ, ಉಜ್ಜಯಿನ ಮತ್ತೆ ಪ್ರಯಾಗ. ಸೊ ಅಲ್ಲಿ ಕುಂಭಮೇಳ ಪ್ರತಿ ವರ್ಷ ನಡೀತದೆ. ಸೊ ವಿನತ ಮತ್ತೆ ಕದ್ರು. ಸೊ ಒಂದೇ ಮನೆಯಲ್ಲಿ ಕೂಡ ಕೆಲವೊಮ್ಮೆ ಜಗಳ ನಡೀತದೆ. ಅದು ಪ್ರಾಚೀನ ಕಾಲದಿಂದ ಬರ್ತಾ ಇದೆ. ಸೊ ಮತ್ತೆ ಕಶ್ಯಪನ ಇನ್ನಿಷ್ಟು ಹೆಂಡತಿಯರು ತಿಮಿ,
ತಿಮಿಯಿಂದ ಎಲ್ಲ ಜಲಚರರು, ತಿಮಿಂಗಲ, ಮೀನುಗಳು ಇವರೆಲ್ಲ ತಿಮಿಯಿಂದ ಹುಟ್ಟಿದವು. ಮತ್ತು ಇನ್ನೊಬ್ಬಳು ಸರಮ, ಹಲವಾರು ಹುಲಿ, ಸಿಂಹ, ಚಿರತೆಗಳೆಲ್ಲ ಕ್ರೂರ ಪ್ರಾಣಿಗಳು ಇವರಿಂದ ಹುಟ್ಟುತ್ತಾರೆ. ಸುರಭಿಯಿಂದ ಎಲ್ಲ ಎಮ್ಮೆಗಳು, ಗೋವುಗಳು ಮತ್ತು ಇತರ ಆ, ಆ, ಹೂಸ್ ಅಂದ್ರೆ ಗೊರಸುಗಳುಳ್ಳ ಪ್ರಾಣಿಗಳೆಲ್ಲರೂ ಹುಟ್ಟುತ್ತಾರೆ. ಮತ್ತೆ ತಾಮ್ರ, ತಾಮ್ರ ಇವಳಿಂದ ಗಿಡುಗಗಳು, ರಣಹದ್ದುಗಳು ಮತ್ತು ಇತರ ದೊಡ್ಡ ದೊಡ್ಡ ಪಕ್ಷಿಗಳು ಹುಟ್ಟುತ್ತವಂತೆ ತಾಮ್ರದಿಂದ. ಮತ್ತೆ ಇನ್ನೊಬ್ಳು ಮುನಿ, ಇವಳಿಂದ ಅಪ್ಸರೆಯರು ಹುಟ್ಟುತ್ತಾರೆ. ಓಕೆ. ಮತ್ತೆ ಕಶ್ಯಪ ಇತರ ಹೆಂಡತಿಯರು ಕ್ರೋಧವಶ, ಇವಳಿಂದ ಎಲ್ಲ ಸರ್ಪಗಳು, ವಿಶೇಷವಾಗಿ ದಂದಶೂಕ ಸರ್ಪಗಳು, ಹಲ್ಲಿರುವ ಸರ್ಪಗಳು ಹುಟ್ಟುತ್ತಾರೆ. ಮತ್ತೆ ಮೊಸ್ಕಿಟೋಸ್, ಸೊಳ್ಳೆಗಳು, ಅವು ಕೂಡ ಕ್ರೋಧವಶದಿಂದ ಹುಟ್ಟುತ್ತಾರೆ. ನಂತರ ಇಲ ಇವಳಿಂದ ಹಲವಾರು ಮರ, ಗಿಡ ಮರಗಳು ಮತ್ತೆ ಬಳ್ಳಿಗಳು ಹುಟ್ಟುತ್ತಾರಂತೆ. ಸುರಸ, ರಾಕ್ಷಸರು ಹುಟ್ಟುತ್ತಾರೆ ಸುರಸಾಳಿಂದ. ನಂತರ ಅರಿಷ್ಟಾಳಿಂದ ಗಂಧರ್ವರು ಹುಟ್ಟುತ್ತಾರೆ. ಕಾಷ್ಠದಿಂದ ಹಲವಾರು ಪ್ರಾಣಿಗಳು, ವಿಶೇಷವಾಗಿ ಕುದುರೆಗಳಂತಹ ಪ್ರಾಣಿಗಳು ಹುಟ್ಟುತ್ತವೆ. ಸೀಳದ ಗೊರಸುಗಳುಳ್ಳ, ಅಂದರೆ ಹಸುವಿಗೆ ಎರಡು ಏನಂತಾರೆ, ಪಾದದಲ್ಲಿ ಎರಡು ಪೋರ್ಷನ್ ಇರ್ತದೆ, ಎರಡು ಭಾಗ ಇರ್ತದೆ. ಅದರ ಕುದುರೆಯಲ್ಲಿ ಒಂದೇ ಇರ್ತದೆ. ಆ ರೀತಿ ಅದು ಕಾಷ್ಟ. ಮತ್ತೆ ಕಶ್ಯಪರ ಇನ್ನೊಬ್ಬ ಹೆಂಡತಿ ಧನು. ಓಕೆ. ಧನುವಿಂದ ಎಲ್ಲ ದಾನವರು ಹುಟ್ಟುತ್ತಾರೆ. ಟೋಟಲ್ 61 ಜನ ಪುತ್ರರು ಹುಟ್ಟುತ್ತಾರೆ. ಧನುವಿನ ವಂಶಜರು ದಾನವರು, ದ್ವಿತೀಯ ವಂಶಜರು ದೈತ್ಯರು, ಅದ್ವಿತೀಯ ವಂಶಜರು ಆದಿತ್ಯರು. ಸರಳ ನೆನ್ಪಿಟ್ಕೊಳ್ಳೋದಕ್ಕೆ. ಅದರಲ್ಲಿ 18 ಜನ ಮುಖ್ಯ ದಾನವರು: ದ್ವಿಮೂರ್ಧ, ಶಂಭರ, ಅರಿಷ್ಟ, ಹಯಗ್ರೀವ, ವಿಭಾವಸು, ಅಯೋಮುಖ, ಸಂಕುಶೀರ, ಸ್ವರ್ಭಾನು, ಕಪಿಲ, ಅರುಣ, ಪುಲೋಮ, ವೃಷಪರ್ವ, ಏಕಚಕ್ರ, ಅನುತ್ಪಾನ, ಧೂಮ್ರಕೇಶ, ವಿರೂಪಾಕ್ಷ, ವಿಪ್ರಚಿತ್ಯ, ದುರ್ಜಯ. ಸೊ 18 ಜನ ಮುಖ್ಯರು ದಾನವರು. ಅವರಲ್ಲೂ ಕೂಡ 4 ಜನರ ವಂಶವನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಸ್ವರ್ಭಾನುವಿನಿಂದ ಸುಪ್ರಭಾ ಮತ್ತೆ ನಮೂಚಿ ಅನ್ನುವ ರಾಕ್ಷಸ. ನಮೂಚಿ ರಾಕ್ಷಸನ ಒಂದು ಹೆಸರು ಪದೇ ಪದೇ ಭಾಗವತದಲ್ಲಿ ಬರ್ತದೆ, ನಮೂಚಿ ಅಂತ. ಸೊ ವೃಷಪರ್ವನ ಮಗಳು ಶರ್ಮಿಷ್ಠ. ಓಕೆ. ವೃಷಪರ್ವನ ಮಗಳು ಶರ್ಮಿಷ್ಠ. ಶರ್ಮಿಷ್ಠಾಳ ಮದುವೆ ಆಯಿತು ಯಯಾತಿ ರಾಜನ ಜೊತೆ. ತಮಗೆ ಆ ಕತೆ ಗೊತ್ತಿದೆ. ಗೊತ್ತಿಲ್ಲ ಅಂದರೆ 9ನೇ ಸ್ಕಂದದಲ್ಲಿ ಇದರ ಚರ್ಚೆ ಆಗ್ತದೆ, ತಾವು ಅದನ್ನು ಓದ್ಕೋಬಹುದು. ಸೊ ಯಯಾತಿ ಮತ್ತೆ ಶರ್ಮಿಷ್ಠಾಳ ಮಗ ನಹುಷ. ವೈಶ್ವಾನರ, ವೈಶ್ವಾನರನಿಗೆ 4 ಪುತ್ರಿಯರು: ಉಪದಾನ, ಹಯಶಿರ, ಪುಲೋಮ ಮತ್ತೆ ಕಾಲಕ. ಸೊ ಪುಲೋಮ ಮತ್ತೆ ಕಾಲಕರಿಂದ 60,000 ಪುತ್ರರು ಹುಡ್ತಾರೆ. ಅವರು ನಿವಾತ ಕವಚರು. ನಂತರ ವಿಪ್ರಚಿತ್ತಿ ಮತ್ತೆ ಸಿಂಹಿಕ, ಇವಳಿಂದ ರಾಹು ಕೇತು ಹುಡ್ತಾರೆ ನೋಡಿ. ಓಕೆ. ಸೊ ಎಲ್ಲ ಪ್ರಸಿದ್ಧ ಪಾತ್ರಗಳು ಇಲ್ಲಿ ಹೇಗೆ ಯಾರಿಂದ ಹುಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನಂತರ ಕಶ್ಯಪನ ಕೊನೆಯ ಹೆಂಡತಿ ಅದಿತಿ. 12 ಜನ ಆದಿತ್ಯರು ಹುಟ್ಟಿದ್ದಾರೆ. ದ್ವಾದಶ ಆದಿತ್ಯರು ಅಂತ ಕೇಳ್ತೀವಲ್ಲ. ದ್ವಾದಶ ಅಂದ್ರೆ 12 ಆದಿತ್ಯರು. ಅವ್ರು ಯಾರು? ವಿವಸ್ವಾನ್, ಅರ್ಯಮ, ಪೂಷ, ತ್ವಷ, ಸವಿತಾ, ಭಗ, ಧಾತ, ವಿಧಾತ, ವರುಣ, ಮಿತ್ರ, ಶತ್ರು ಮತ್ತು ಉರುಕ್ರಮ. ಇವರು ಟೋಟಲ್ 12 ಜನ. ಅವರಲ್ಲಿ ವಿವಸ್ವಾನ್ ರಾಜನ ವಂಶಾವಳಿಯನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ವಿವಸ್ವಾನ್ಗೆ 2 ಹೆಂಡತಿಯರು, ಸಂಜ್ಞಾ ಮತ್ತು ಛಾಯಾ. ಸೊ ಸಂಜ್ಞಾನಿಂದ ಶ್ರಾದ್ದ ದೇವ ಹುಟ್ಟುತ್ತಾನೆ. ಶ್ರಾದ್ದ ದೇವ ವೈವಸ್ವತ ಮನು. ಓಕೆ. ಸೊ ಸೂರ್ಯನ ಪುತ್ರ ಯಾರು?
ಆ, ಸೂರ್ಯ ವಿವಸ್ವಾನ್, ವಿವಸ್ವಾನಿನ ಮಗ ವೈವಸ್ವತ ಮನು. ಆಕ್ಚುಲಿ ಅವರ ಹೆಸರು ಶ್ರಾದ್ದ ದೇವ. ಓಕೆ, ಸೊ ಈಗ ಆಳ್ತಾ ಇರೋರು ಯಾರು? ಈ ಮನ್ವಂತರದಲ್ಲಿ ಆಳುವವರು ಶ್ರಾದ್ದ ದೇವ. ಅವರ ಹೆಸರು ವೈವಸ್ವತ ಮನು. ಓಕೆ, ಮತ್ತೆ ಇನ್ನು ಅವಳಿ ಮಕ್ಕಳು ಹುಟ್ಟುತ್ತಾರೆ, ಯಮರಾಜ ಮತ್ತೆ ಯಮುನಾ ಅಂತ. ಓಕೆ, ಸೊ ಯಮರಾಜರ ಮದುವೆ ಆಯಿತು 10 ಜನ ಪುತ್ರಿಯರ ಜೊತೆ, ಅದು ನಾವು ನೋಡಿದ್ದೀವಿ. ಸೊ ಯಮುನಾ ನದಿ, ಯಮಿ. ಸೊ ಯಮುನಾ ಮತ್ತೆ ಯಮರಾಜರು ಅಣ್ಣ ತಂಗಿ. ಓಕೆ, ಅಂದ್ರೆ ಯಾರು ಯಮುನಾ ನದಿಯ ಆಶ್ರಯವನ್ನು ಪಡೆದುಕೊಳ್ತಾರೆ, ಯಮರಾಜನ ಬಂಧನದಿಂದ, ಕಾಟದಿಂದ ಮುಕ್ತರಾಗ್ತಾರೆ. ಓಕೆ, ನೀವು ಮಥುರಾ ಧಾಮಕ್ಕೆ ಹೋದ್ರೆ ಅಲ್ಲಿ ಯಮರಾಜನ ದೇವಸ್ಥಾನ ಇದೆ, ಯಮಿ ದೇವಸ್ಥಾನ ಇದೆ. ಅಲ್ಲಿ ಎಲ್ಲ ಅಣ್ಣ ತಂಗಿಂದರು ಹೋಗಿ ನಮ್ಮ ಪೂಜೆ ಮಾಡ್ತಾರೆ ಅಲ್ಲಿ, ರಕ್ಷಣೆಗೋಸ್ಕರ. ಸೊ ಯಮರಾಜನ ತಂಗಿ ಯಮುನಾ. ಸೊ ಯಮುನಾ ನದಿಯ ಆಶ್ರಯವನ್ನು ತಗೊಂಡ್ರೆ, ಅಂದರೆ ಭಕ್ತಿ ದೇವಿಯ ಆಶ್ರಯವನ್ನು ತಗೊಂಡ್ರೆ ನಾವು ಯಮರಾಜನ ಕಾಟದಿಂದ ಮುಕ್ತರಾಗಬಹುದು. ಸೊ ಯಮಿಯಿಂದ ಅಶ್ವಿನಿ ಕುಮಾರರು ಹುಟ್ಟಿದರು. ಅಶ್ವಿನಿ ಕುಮಾರರಿಗೂ ಅವರು ದೇವತೆಗಳ ವೈದ್ಯರು, ಅವರು ಹುಟ್ಟುತ್ತಾರೆ. ಸೊ ವಿವಸ್ವಾನನಿಗೆ, ಸೂರ್ಯದೇವನಿಗೆ ಇನ್ನೊಬ್ಬ ಹೆಂಡತಿ ಛಾಯಾ. ಅವರಿಗೆ 2 ಪುತ್ರರು, ಶನೇಶ್ಚರ ಮತ್ತು ಸಾವರ್ಣಿ ಮನು. ಸೊ ನೋಡಿ, ಯಮರಾಜರು ಮತ್ತೆ ಶನಿದೇವರು ಇವರಿಬ್ಬರು ಆಕ್ಚುಲಿ ಸೂರ್ಯನ ಪುತ್ರರೇ. ಓಕೆ, ಸೊ ಅದಕ್ಕೆ ಶನಿ ಕೂಡ ಸೂರ್ಯನ ಪುತ್ರನೇ, ಮಹಾಭಾಗವತನ ಪುತ್ರ. ರೈಟ್. ಸೊ ಸೂರ್ಯದೇವರು ಕೂಡ ಮಹಾಭಕ್ತರು. ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ? ಈ ಒಂದು ಜ್ಞಾನವನ್ನು ನಾನು ಸೃಷ್ಟಿಯ ಪ್ರಾರಂಭದಲ್ಲಿ ಸೂರ್ಯನಿಗೆ ಕೊಟ್ಟಿದ್ದೆ ಅಂತ ಹೇಳ್ತಾರಲ್ಲ, 4ನೇ ಅಧ್ಯಾಯದ ಪ್ರಾರಂಭದಲ್ಲಿ. ರೈಟ್. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷು ವಿದುಹು ಇಮಂ ವಿವಸ್ವತೆ ಯೋಗಂ. ವಿವಸ್ವತೆ ಅಂದರೆ ವಿವಸ್ವಾನ್. ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ. ಮನು ಅಂತಂದ್ರೆ ಶ್ರಾದ್ದ ದೇವ. ಮನುರ್ ಇಕ್ಷ್ವಾಕ್ ಕವಿಬ್ರವೀತ್. ಶ್ರಾದ್ದ ದೇವನ ಮಗ ಇಕ್ಷ್ವಾಕು. ಈ ರೀತಿಯ ಸೂರ್ಯವಂಶ ಮುಂದೆ ಬಂದಿದೆ. ಸೊ ಕೃಷ್ಣ ಮಹಾಭಾಗವತನಾದ ಸೂರ್ಯನಿಗೆ ಈ ಜ್ಞಾನವನ್ನು ಕೊಟ್ಟಿದ್ದ. ಸೊ ಸೂರ್ಯನ ಮಗ ಶನಿ. ಸೊ ಶನಿ ಕೆಟ್ಟವನಲ್ಲ, ಶನಿ ಕೂಡ ಒಳ್ಳೆಯವನೇ, ಭಕ್ತರಿಗೆ ತುಂಬ ಸಹಾಯ ಮಾಡ್ತಾನೆ. ಸೊ ನಮಗೆ ಕಷ್ಟ ಬಂದಾಗ ನಾವು ಭಗವಂತನ ಆಶ್ರಯಕ್ಕೆ ಹೋಗಬೇಕು. ಸೊ ಶನಿ ನಮ್ಮನ್ನ ಭಗವಂತನ ಕಡೆ ನೂಗ್ತಾನೆ. ರೈಟ್. ಕಷ್ಟಗಳನ್ನು ಕೊಟ್ಟು ನಮಗೆ ಭಗವಂತನ ಕಡೆ ಹೋಗೋದಕ್ಕೆ ಒಂದು ಪ್ರಚೋದನೆಯನ್ನ ಒದಗಿಸಿಕೊಡ್ತಾನೆ. ಸೊ ಅದಕ್ಕೆ ಶನಿ ಭಕ್ತರಿಗೆ ಒಳ್ಳೆಯದು. ಆದರೆ ಯಾರು ಭೌತಿಕವಾದಿಗಳಿರ್ತಾರೋ ಅವರಿಗೆ ತುಂಬ ಕೆಟ್ಟವನು. ಸೊ ಮತ್ತೆ ಒಬ್ಬಳು ಪುತ್ರಿ ಹುಡ್ತಾಳೆ, ಅವರ ಹೆಸರು ತಪತಿ. ಹರಿಯಮ. ಹರಿಯಮ ಮತ್ತೆ ಮಾತೃಕ. ಹರಿಯಮನ ಮದುವೆ ಆಯಿತು ಮಾತೃಕ ಜೊತೆ. ಅನೇಕ ಮಂದಿ ವಿದ್ವಾಂಸರು ಹುಟ್ಟುತ್ತಾರೆ. ಮತ್ತೆ ಹಲವಾರು ಮನುಷ್ಯ ಯೋನಿಗಳು ಹರಿಯಮನಿಂದ ಹುಟ್ಟುತ್ತಾರೆ. ಪೂಷನಿಗೆ ಮಕ್ಕಳಾಗಲಿಲ್ಲ. ಮತ್ತೆ ತ್ವಷ್ಟ ಮತ್ತು ರಚನಾನಿಂದ 2 ಮಕ್ಕಳು, ಸನ್ನಿವೇಶ ಮತ್ತು ವಿಶ್ವರೂಪ. ತ್ವಷ್ಟನ ಕತೆ ಈಗ ಮುಂದೆ ಬರ್ತದೆ. ಮುಂದಿನ ಅಧ್ಯಾಯದಿಂದ ತ್ವಷ್ಟನ ಕತೆ ಸ್ಟಾರ್ಟ್ ಆಗ್ತದೆ. ಅಲ್ಲಿ ತ್ವಷ್ಟನ ಮಗ ವಿಶ್ವರೂಪ. ಇಂದ್ರ ವಿಶ್ವರೂಪನನ್ನು ಕೊಲ್ತಾನೆ. ಅದಕ್ಕೆ ಬ್ರಹ್ಮ ಹತ್ಯೆಯ ಒಂದು ಪಾಪ ಅವನಿಗೆ ತಟ್ತದೆ. ಸೊ ಈ ರೀತಿ ಈ ಒಂದು ಕಶ್ಯಪನ ವಂಶಾವಳಿಯನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ರೈಟ್. ಸೊ ಅಧ್ಯಾಯ ಮುಗಿತು. ಸೊ ಹೆಚ್ಚು ಚರ್ಚೆ ಮಾಡುವಂತ ವಿಷಯಗಳು ಇಲ್ಲಿ ಇಲ್ಲ. ಸೊ ಅಧ್ಯಾಯದ ಕೊನೆಯಲ್ಲಿ ದೇವತೆಗಳು ವಿಶ್ವರೂಪನನ್ನ ಗುರುವನ್ನಾಗಿ ಸ್ವೀಕರಿಸಿದರು. ಓಕೆ, ಅದೊಂದು ಶ್ಲೋಕ ಓದೇ ಬೇಡಣ. ಯಾರಾದ್ರೂ ಅನುವಾದವನ್ನು ಓದ್ತೀರಾ? ಓಕೆ, ಓದಿ. ಹರೇ ಕೃಷ್ಣ. ವಿಶ್ವರೂಪನು ತಮ್ಮ ಶಾಶ್ವತ ವೈರಿಗಳಾದ ದಾನವರ ಕಾಣಿಸ್ತಾ ಇದೆಯಾ? ಹಾ,
ದಾನವರ ಪುತ್ರನಾದರೂ ದೇವತೆಗಳು ಅವನನ್ನು ತಮ್ಮ ಪುರೋಹಿತನನ್ನಾಗಿ ಸ್ವೀಕರಿಸಿದರು. ಆ ಗೌರವ ತೋರಿದ ನಿಮಿತ್ತ ಮಾತ್ರವಾಗಿ ಗುರು ಬೃಹಸ್ಪತಿಗಳಿಂದ ಪರಿತ್ಯಕ್ತರಾದ ದೇವತೆಗಳು ಬ್ರಹ್ಮನ ಆದೇಶಾನುಸಾರ ವಿಶ್ವರೂಪನು ಪುರೋಹಿತನನ್ನಾಗಿ ಸ್ವೀಕರಿಸಿದರು. ಧನ್ಯವಾದ. ಓಕೆ. ಈ ಒಂದು ಶ್ಲೋಕ ಏನಿದೆ, ಇದು ಮುಂದಿನ ಕಥೆಗೆ ಒಂದು ಬುನಾದಿ ಆಗ್ತದೆ. ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಕೇಳ್ತಾನೆ, ಬೃಹಸ್ಪತಿಯನ್ನು ಯಾಕೆ ತಿರಸ್ಕರಿಸಿದರು? ರೈಟ್. ಅಗೌರವ ತೋರಿದ ನಿಮಿತ್ತ ಮಾತ್ರವಾಗಿ ಗುರು ಬೃಹಸ್ಪತಿಗಳಿಂದ ಪರಿತ್ಯಕ್ತರಾದ ದೇವತೆಗಳು ಬ್ರಹ್ಮನ ಆದೇಶಾನುಸಾರ ವಿಶ್ವರೂಪವನ್ನು ಪುರಿತಾನೆ ಸ್ವೀಕರಿಸಿದರು. ಸೊ ಬೃಹಸ್ಪತಿಗಳು ಯಾಕೆ ದೇವತೆಗಳನ್ನ ತಿರಸ್ಕರಿಸಿದರು? ಮತ್ತೆ ದಾನವರ ಕುಲದಲ್ಲಿ ಹುಟ್ಟುವಂತಹ ವಿಶ್ವರೂಪನನ್ನ ಯಾಕೆ ಗುರುಗಳಾಗಿ ಸ್ವೀಕರಿಸಿದರು ಅನ್ನೋ ಒಂದು ಪ್ರಶ್ನೆ ಪರೀಕ್ಷಿತನಿಗೆ ಬಂತು. ಸೊ ಈ ಒಂದು ಸಂಶಯವನ್ನ ದೂರ ಮಾಡೋದಕ್ಕೆ ರಾಜ ಅಂದ್ರೆ ಇಲ್ಲಿ ಶುಕದೇವ ಗೋಸ್ವಾಮಿಯರು ಸೊ ಈ ಕಥೆಯನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಮ್ಮೆ ಇಂದ್ರ ಬೃಹಸ್ಪತಿ ಗುರುಗಳಿಗೆ ಅಪರಾಧವನ್ನ ಮಾಡಿದ. ಆ ಅಪರಾಧದ ಫಲದಿಂದ ಅವರು ಎಲ್ಲ ಶಕ್ತಿಯನ್ನು ಕಳ್ಕೊಂಡ್ಬಿಟ್ರು. ಆಗ ವಿಶ್ವರೂಪನ ಆಶೀರ್ವಾದ ತಗೊಂಡ್ರು. ಸೊ ತುಂಬಾ ದೊಡ್ಡ ಕಥೆ ಇದೆ. ಸೊ ಈ ಒಂದು ಕತೆ ಎಷ್ಟು ಅಧ್ಯಾಯ ಅಂತಂದ್ರೆ ಸುಮಾರು 10 ಅಧ್ಯಾಯಗಳವರೆಗೂ ಇದೇ ಕತೆ ನಡೀತದೆ. ಓಕೆ. ಈ 7ನೇ ಅಧ್ಯಾಯದಿಂದ ಪ್ರಾರಂಭವಾಗಿ 18ನೇ ಅಧ್ಯಾಯದವರೆಗೂ ಸುಮಾರು 11 ಅಧ್ಯಾಯಗಳು ಇದೇ ಕತೆ ನಡೀತದೆ. ರೈಟ್. ಒಂದು ಕಥೆಯಿಂದ ಇನ್ನೊಂದು ಕತೆ ಜೋಡಿಸ್ತಾ ಅದು ಉದ್ದವಾಗ್ತದೆ. ಸೊ ಇಲ್ಲಿ ವೃತ್ರಾಸುರನ ಕತೆ, ಅಸುರ ಕುಲದಲ್ಲಿ ಹುಟ್ಟಿದಂತಹ ಮಹಾಭಕ್ತನು ವೃತ್ರಾಸುರ. ಸೊ ಅವರ ಕತೆ ಇಲ್ಲಿ ಬರ್ತದೆ. ನಂತರ ಇನ್ನೊಬ್ಬ ಮಹಾರಾಜ ಚಿತ್ರಕೇತು. ಸೊ ಚಿತ್ರಕೇತುವಿನ ಕತೆ ಕೂಡ ಬರ್ತದೆ. ಸೊ ಚಿತ್ರಕೇತು ರಾಜನೇ ಮಕ್ಕಳಿರಲಿಲ್ಲ, ತುಂಬಾ ಕಷ್ಟಪಟ್ಟು ಫೈನಲಿ ಒಂದು ಮಗು ಆಯಿತು. ಆದರೆ ಆ ಮಗು ಕೂಡ ಸತ್ತೋಯ್ತು. ಪಶ್ಚಾತ್ತಾಪವಾಯಿತು, ಶೋಕ ಉಂಟಾಯಿತು. ಆಗ ನಾರದರು ಬಂದು ಉಪದೇಶ ಮಾಡಿ ಚಿತ್ರಕೇತು ರಾಜನಿಗೆ ಏನಂತಾರೆ ಜ್ಞಾನವನ್ನು ಕೊಡ್ತಾರೆ, ಭಗವದ್ಭಕ್ತಿಯನ್ನು ಕೊಡ್ತಾರೆ. ಆ ಒಂದು ಭಕ್ತಿಯ ಶಕ್ತಿಯಿಂದ ಚಿತ್ರಕೇತುವಿಗೆ ಭಗವಂತನ ದರ್ಶನವಾಯಿತು. ಸೊ ಭಗವಂತನ ದರ್ಶನವಾದ ಮೇಲೆ ಅವರು ಆಕಾಶ ಮಾರ್ಗದಲ್ಲಿ ಹೋಗುವಾಗ ಪಾರ್ವತಿ ದೇವಿಯಿಂದ ಒಂದು ಶಾಪ ಸಿಕ್ಕಿತು. ಆ ಶಾಪದ ಪರಿಣಾಮವಾಗಿ ಅವರು ಅಸುರನಾಗಿ ಹುಟ್ಟಿದರು. ಆದರೆ ಅಸುರ ಜನ್ಮದಲ್ಲಿ ಹುಟ್ಟಿದರೂ ಕೂಡ ಅವರ ಭಾವನೆ ಭಕ್ತಿಮಯವಾಗಿತ್ತು, ಮಹಾಭಕ್ತರಾಗಿದ್ದರು. ಸೊ ಫೈನಲಿ ಇಂದ್ರನ ಜೊತೆ ಯುದ್ಧವಾಡುವಾಗ ವೃತ್ರಾಸುರನ ವಧವಾಯಿತು. ಸೊ ವೃತ್ರಾಸುರ ತನ್ನ ದೇಹತ್ಯಾಗವನ್ನು ಮಾಡಿ ಈ ಪ್ರಪಂಚವನ್ನು ಬಿಟ್ಟು ಭಗವಂತನ ಸೇವೆಗಾಗಿ ಭಗವದ್ಧಾಮಕ್ಕೆ ಮರಳಿ ಹೋಗಿಬಿಟ್ಟರು. ಸೊ ಈ ರೀತಿ ಟೋಟಲ್ 18ನೇ ಅಧ್ಯಾಯದವರೆಗೂ ಈ ಕತೆ ನಡೀತದೆ. ಸೊ ತುಂಬಾ ಸುಂದರವಾದ ಕಥೆ ಇದು. ಹಲವಾರು ಪಾಠಗಳಿವೆ ಕಲಿಯೋದಕ್ಕೆ. ಸೊ ಈ ಕಥೆಗಳನ್ನು ಮುಂದಿನ ವಾರದಲ್ಲಿ ತಿಳಿಯೋಣ. ಸೊ ಮುಂದಿನ ವಾರ ಕ್ಲಾಸು ಇರೋದಿಲ್ಲ, ಯಾಕೆಂದರೆ ನಾವು ಬೇರೆ ಒಂದು ಮೀಟಿಂಗ್ ಇದೆ ತಿರುಪತಿಲಿ. ಸೊ ಅದಕ್ಕಾಗಿ ನೆಕ್ಸ್ಟ್ ವೀಕ್ ಕ್ಲಾಸ್ ಇರೋದಿಲ್ಲ. ಓಕೆ, ಅದಕ್ಕೂ ಮುಂದಿನ ವಾರ ಕ್ಲಾಸ್ ಮಾಡೋಣಂತೆ. ಓಕೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ 2 ದಿನ ಬಿಟ್ಟು ಒಂದು ಮುಖ್ಯವಾದ ಒಂದು ಮಾಸ ಪ್ರಾರಂಭವಾಗ್ತಾ ಇದೆ. ಆ ಮಾಸದ ಹೆಸರೇನು? ಪುರುಷೋತ್ತಮ ಮಾಸ. ಅಧಿಕ ಮಾಸ. ಎಸ್, ಪುರುಷೋತ್ತಮ ಮಾಸ. ಸೊ ಇದಕ್ಕೆ ಹಲವಾರು ಹೆಸರುಗಳಿವೆ. ಮಲಮಾಸ ಅಂತ ಕೂಡ ಕರೀತಾರೆ, ಅಧಿಕ ಮಾಸ ಅಂತ ಕೂಡ ಕರೀತಾರೆ, ಪುರುಷೋತ್ತಮ ಮಾಸ ಅಂತ ಕೂಡ ಕರೀತಾರೆ. ಕೆಲವರು ಈ ಮಾಸವನ್ನ ಇದು ಸರಿ ಇಲ್ಲ ಅಂತಾರೆ. ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಕೆಲವರು ಹೇಳ್ತಾರೆ ಇದು ತುಂಬಾ ಒಳ್ಳೆ ಮಾಸ, ಎಲ್ಲ ಮಾಸಗಳೇ ಶ್ರೇಷ್ಠವಾದ ಮಾಸ ಅಂತ ಕೂಡ ಹೇಳ್ತಾರೆ. ಸೊ ಇದ್ರ ಕಥೆ ಏನು ಅಂತ ನಾವು ಸಂಕ್ಷಿಪ್ತವಾಗಿ ಕೇಳೋಣ. ಆಕ್ಚುಲಿ ನಮ್ಮ ಜ್ಯೋತಿಷ್ಯದ ಪ್ರಕಾರ 2 ಮಾಸಗಳಿವೆ, 2 ಪ್ರಕಾರದ ಕ್ಯಾಲೆಂಡರ್ಸ್ ಇದಾವೆ. ಒಂದು ಸೌರಮಾನ, ಇನ್ನೊಂದು ಚಂದ್ರಮಾನ. ಸೊ ಸೌರಮಾನ ಮತ್ತು ಚಂದ್ರಮಾನ ಕ್ಯಾಲೆಂಡರ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತದೆ. ಸೊ ಸೌರಮಾನ ಕ್ಯಾಲೆಂಡರ್ ಅಲ್ಲಿ 365 ಡೇಸ್ ಅಂತ ಇದ್ರೆ ಚಂದ್ರಮಾನ ಕ್ಯಾಲೆಂಡರ್ ಅಲ್ಲಿ ಕಮ್ಮಿ ಬರ್ತದೆ.
ಸೊ ಅದಕ್ಕೇನಾಗ್ತದೆ, ಪ್ರತಿ ವರ್ಷ ಸ್ವಲ್ಪ 10 ಡೇಸ್ 10 ದಿನದ ಡಿಫ್ರೆನ್ಸ್ ಬರ್ತದೆ ಸೌರಮಾನ ಮತ್ತು ಚಂದ್ರಮಾನದಲ್ಲಿ. ಸೊ ಅದನ್ನು ಅಡ್ಜಸ್ಟ್ ಮಾಡೋದಕ್ಕೆ ಪ್ರತಿ 3 ವರ್ಷಕ್ಕೆ ಒಮ್ಮೆ ಒಂದು ಅಧಿಕ ಮಾಸವನ್ನು ಆ್ಯಡ್ ಮಾಡಲಾಗ್ತದೆ. ಅದು ಎಕ್ಸ್ಟ್ರಾ ಮಂತ್. ಅದು 12 ತಿಂಗಳಲ್ಲಿ ಇಲ್ಲ. ಹೇಗೆ ಚೈತ್ರ, ಜ್ಯೇಷ್ಠ, ವೈಶಾಖ ಇದೆಲ್ಲ ಹೇಳ್ತೀವಲ್ಲ. ಸೊ ಅದು ಇದೆಲ್ಲ ಬಿಟ್ಟು 12 ಬಿಟ್ಟು ಎಕ್ಸ್ಟ್ರಾ ಮಾಸ ಇದು ಅಧಿಕ ಮಾಸ. ಸೊ ಅಧಿಕ ಮಾಸವನ್ನು ಮಲಮಾಸ ಅಂತ ಕೂಡ ಕರೀತಾರೆ. ಮಲ ಅಂತಂದರೆ ವೇಸ್ಟ್, ಯೂಸ್ಲೆಸ್ ಮಂತ್. ಸೊ ಅದಕ್ಕೆ ಮಲಮಾಸದ ಒಂದು ಸಮಯ ಬಂದಾಗ ಮಲಮಾಸವನ್ನು ಎಲ್ಲರೂ ತಿರಸ್ಕರಿಸಿದರು, ಯಾರೂ ಸ್ವೀಕರಿಸಲಿಲ್ಲ. ಎಲ್ಲರೂ ಕೆಟ್ಟ ಹೆಸರು ಹೇಳ್ತಾ ಇದ್ರು, ಮಲಮಾಸ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಅವಳಿಗೆ ತುಂಬ ದುಃಖ ಆಯ್ತಂತೆ. ಅವಳಿಗೆ ತುಂಬ ದುಃಖವಾದ ಕಾರಣ ಅವಳು ಅಳ್ತಾ ಇದ್ಲು, ತುಂಬ ಶೋಕಗ್ರಸ್ತವಾಗಿದ್ಲು. ಅದಕ್ಕಾಗಿ ಅವಳು ತುಂಬ ಕಷ್ಟಪಡ್ತಾ ಇದ್ಲು. ಆಗ ನಾರದರ ಸಂದರ್ಶನವಾಗ್ತದೆ. ಸೊ ಆಗ ಮಲಮಾಸವನ್ನು ಕೇಳ್ತಾಳೆ, ಏನಾಯ್ತು, ಯಾಕೆ ಇಷ್ಟು ತೊಂದರೆ ಆಗ್ತಾ ಇದ್ದೀನಿ, ಅಳ್ತಾ ಇದೆಯಾ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನೋಡಿ ನನ್ನನ್ನು ಯಾರು ಸ್ವೀಕರಿಸ್ತಾ ಇಲ್ಲ. ಸೊ ಅದಕ್ಕಾಗಿ ನನಗೆ ತುಂಬ ದುಃಖ ಆಗ್ತಾ ಇದೆ. ನನ್ನನ್ನು ಯಾರೂ ಸ್ವೀಕರಿಸ್ತಾ ಇಲ್ಲ, ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ರೈಟ್, ಯಾರಾದರೂ ಒಬ್ಬರಾದರೂ ಸ್ವೀಕರಿಸಬೇಕಲ್ಲ. ಸೊ ಅದಕ್ಕಾಗಿ ನಾರದರು ಏನಾದರೂ ಪರಿಹಾರವನ್ನು ಹುಡುಕೋದಕ್ಕೆ ಯೋಚನೆ ಮಾಡ್ತಾರೆ. ಸೊ ಇದರ ಪರಿಹಾರ, ನಿನ್ನ ಒಂದು ದುಃಖಕ್ಕೆ ಪರಿಹಾರ ಯಾರೂ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ನಾವು ಭಗವಂತನ ಹತ್ರ ಹೋಗೋಣ. ಸೊ ಭಗವಂತ ನಾರಾಯಣನ ಹತ್ರ ಹೋಗೋಣ ಅಂತ ಹೇಳಿದಾಗ ಸೊ ನಾರಾಯಣನ ಹತ್ರ ಹೋಗ್ತಾರೆ. ಆಗ ಮಲಮಾಸ, ಅಧಿಕ ಮಾಸ, ಭಗವಂತನ ಪಾದಕ್ಕೆ ಬಿದ್ದು ಕೇಳ್ತಾರೆ, ಹೇ ಭಗವಂತ, ನೀನು ಇಡೀ ಜಗತ್ತಿನ ಒಡೆಯ, ಇಡೀ ಜಗತ್ತಿನ ಒಡೆಯ, ಇಡೀ ಸೃಷ್ಟಿ ನಿನ್ನ ನಿಯಂತ್ರಣದಲ್ಲಿದೆ. ಆದರೆ ಎಲ್ಲರೂ ನಿನ್ನ ರಕ್ಷಣೆಯಲ್ಲಿದ್ದಾರೆ. ಆದರೆ ನನಗ್ಯಾಕೆ ಆ ರೀತಿ ರಕ್ಷಣೆ ಇಲ್ಲ, ನನಗ್ಯಾಕೆ ಎಲ್ಲರೂ ತಿರಸ್ಕಾರ ಮಾಡ್ತಾ ಇದ್ದಾರೆ, ದಯವಿಟ್ಟು ನನಗೂ ಕೂಡ ಒಂದು ಆಶ್ರಯವನ್ನು ಕೊಡಿ ಅಂತ ಹೇಳ್ತಾರೆ. ಎಲ್ಲ ಮಾಸಗಳು, ಎಲ್ಲ ಋತುಗಳು, ವರ್ಷಗಳು, ಹಗಲು ರಾತ್ರಿ ಎಲ್ಲವೂ ನಿನ್ನ ಆಶ್ರಯದಲ್ಲಿದ್ದಾವೆ, ಎಲ್ಲವೂ ನಿನ್ನ ರಕ್ಷಣೆಯಲ್ಲಿದ್ದಾವೆ. ಆದರೆ ನನಗೂ ಕೂಡ ಅಂತಹ ಒಂದು ರಕ್ಷಣೆಯನ್ನು ಕೊಡಿ ಅಂತ ಅವಳು ಬೇಡ್ಕೊತಾಳೆ. ಆಗ ಭಗವಂತ ಹೇಳ್ತಾನೆ, ಓ, ನಿನ್ನ ಒಂದು ದುಃಖಕ್ಕೆ ಒಂದು ಕಾರಣ, ಇದಕ್ಕೊಂದು ಪರಿಹಾರ ನಾನು ಹುಡುಕುತ್ತೇನೆ. ನಾವು ಕೃಷ್ಣನ ಹತ್ರ ಹೋಗೋಣ ಅಂತ ಹೇಳ್ತಾರೆ. ಹಾಗೆ ಭಗವಂತ ನಾರಾಯಣ ಅಧಿಕ ಮಾಸವನ್ನು ಗೋಲೋಕದಲ್ಲಿ ಭಗವಂತ ಕೃಷ್ಣನ ಹತ್ರ ಕರ್ಕೊಂಡು ಬರ್ತಾಳೆ. ಭಗವಂತ ಕೃಷ್ಣ ಅಧಿಕ ಮಾಸವನ್ನು ನೋಡಿದಾಗ ಅವಳ ದುಃಖವನ್ನು ನೋಡಿ ಕೃಷ್ಣ ಹೇಳ್ತಾನೆ, ಓ, ನಿನ್ನ ದುಃಖವನ್ನು ನಾನು ಈಗ ಪರಿಹಾರ ಮಾಡ್ತೇನೆ. ನೀನು ಎದ್ದೇಳು, ನಾನು ನಿನಗೆ ನನ್ನ ಒಂದು ಐಶ್ವರ್ಯವನ್ನು ಕೊಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಸೊ ಹೇಗೆ ನನ್ನ ಹೆಸರು ಪುರುಷೋತ್ತಮ, ಅದೇ ರೀತಿ ನಿನ್ನ ಒಂದು ಮಾಸ ಕೂಡ ಪ್ರಸಿದ್ಧವಾಗ್ತದೆ, ಪುರುಷೋತ್ತಮ ಮಾಸ ಎಂದು ಪ್ರಸಿದ್ಧವಾಗ್ತದೆ ಅಂತ ಹೇಳ್ತಾರೆ. ಆಗ ಭಗವಂತ ಹೇಳ್ತಾನೆ, ಸೊ ಇದು ಆಕ್ಚುಲಿ ಸ್ಕಂದ ಪುರಾಣ ಮತ್ತೆ ಪದ್ಮ ಪುರಾಣದಲ್ಲಿ ಈ ಕಥೆಯನ್ನ ವರ್ಣಿಸಲಾಗಿದೆ. ಸೊ ಈ ಮಾಸ ನನ್ನ ಹಾಗೆ ಶಕ್ತಿಶಾಲಿ ಇರ್ತದೆ. ಮತ್ತೆ ಯಾರು ಈ ಮಾಸದಲ್ಲಿ ಮಾಸದ ಆಶೀರ್ವಾದವನ್ನು ತಗೊಂತಾರೆ, ಅವರು ಯಶಸ್ಸನ್ನ, ಖ್ಯಾತಿಯನ್ನ, ಐಶ್ವರ್ಯವನ್ನ, ಸಾಕ್ಷಾತ್ಕಾರವನ್ನ, ಆಶೀರ್ವಾದವನ್ನ ಪಡೆದುಕೊಳ್ತಾರೆ ಅಂತ ಹೇಳ್ತಾರೆ. ಸೊ ಈ ಮಾಸ ನನ್ನ ತರನೇ ಶಕ್ತಿಶಾಲಿಯಾದ ಕಾರಣದಿಂದ ಯಾರು ಈ ಮಾಸದಲ್ಲಿ ವ್ರತವನ್ನು ಮಾಡ್ತಾರೆ, ಪುರುಷೋತ್ತಮನ ಆರಾಧನೆಯನ್ನು ಮಾಡ್ತಾರೆ, ಅವರು ಕೂಡ ನನ್ನ ಧಾಮಕ್ಕೆ ಬರ್ತಾರೆ, ನನ್ನ ರೀತಿಯ ಗುಣಗಳನ್ನು ಪಡೆದುಕೊಳ್ತಾರೆ ಅಂತ ಹೇಳ್ತಾರೆ. ಸೊ ಭಗವಂತ ಹೇಳ್ತಾನೆ, ನಾನೇ ಖುದ್ದಾಗಿ ನಿನ್ನ ರಕ್ಷಣೆಯನ್ನ ಮಾಡ್ತೇನೆ ಅಂತ ಹೇಳಿದಾಗ ಅಧಿಕ ಮಾಸಕ್ಕೆ ತುಂಬಾ ಸಂತೋಷವಾಗ್ತದೆ. ಮತ್ತು ಈ ಒಂದು ಮಾಸ ಏನಿದೆ ಎಲ್ಲಾ ಮಾಸಗಳಿಗಿಂತಲೂ ಶ್ರೇಷ್ಠವಾದದ್ದು, ಈ ಒಂದು ಕಾರ್ತಿಕ ಮಾಸಕ್ಕಿಂತಲೂ ಹೆಚ್ಚು ಶ್ರೇಷ್ಠವಾದದ್ದು ಪುರುಷೋತ್ತಮ ಮಾಸ ಅಂತ ಭಗವಂತನೇ ಹೇಳ್ತಾನೆ.
ಯಾರು ಈ ಮಾಸದಲ್ಲಿ ಆ, ಭಗವಂತನ ಆರಾಧನೆಯನ್ನು ಮಾಡ್ತಾರೆ, ಎಲ್ಲ ಪಾಪ ಕರ್ಮದಿಂದ ಮುಕ್ತರಾಗ್ತಾರೆ, ಅವರ ಪಾಪ ಕರ್ಮವೆಲ್ಲ ಸುಟ್ಟು ಭಸ್ಮವಾಗ್ತದೆ ಅಂತ ಅವರು ಹೇಳ್ತಾರೆ. ಮತ್ತು ಈ ಒಂದು ಮಾಸದಲ್ಲಿ ಏನ್ ಮಾಡಬೇಕು ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ಈ ಒಂದು ಮಾಸದಲ್ಲಿ ಬ್ರಹ್ಮಚಾರ್ಯ ವ್ರತವನ್ನ ಪಾಲಿಸಬೇಕು, ಮತ್ತೆ ಆ, ಮತ್ತೆ ಉಪವಾಸವನ್ನ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಈ ರೀತಿ ವ್ರತವನ್ನ ಮಾಡಿದವರು ಈ ಭವಸಾಗರವನ್ನ ದಾಟುತ್ತಾರೆ ಅಂತ ಕೂಡ ಭಗವಂತ ಹೇಳ್ತಾನೆ. ಸೊ ಯಾರು ಈ ಪುರುಷೋತ್ತಮ ಮಾಸದಲ್ಲಿ ಭಕ್ತಿ ಸೇವೆಯನ್ನು ಮಾಡ್ತಾರೆ, ಅವರು ಭಗವದ್ಧಾಮದಲ್ಲಿ ಶಾಶ್ವತ ಆನಂದವನ್ನ ಅನುಭವಿಸುತ್ತಾರೆ ಅಂತ ಕೂಡ ಭಗವಂತ ಹೇಳ್ತಾನೆ. ಸೊ ಈ ರೀತಿ ಭಗವಂತ ಈ ಪುರುಷೋತ್ತಮ ಮಾಸದ ಮಹಿಮೆಯನ್ನ ವರ್ಣಿಸಿದರು. ಇದರಿಂದ ಏನು ಅರ್ಥ ಆಗ್ತದೆ ಅಂದ್ರೆ, ಭಗವಂತ ನಮಗೆ ಪದೇ ಪದೇ ಅವಕಾಶವನ್ನು ಕೊಡ್ತಾನೆ. ಸೊ ಪ್ರತಿ ವರ್ಷ ಕಾರ್ತಿಕ ಮಾಸ ಬರ್ತದೆ, 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಬರ್ತದೆ. ಸೊ ಈ ಮಾಸಗಳಲ್ಲಿ ನಾವು ಬೇರೆ ಯಾವುದೇ ಭೌತಿಕ ಕಾರ್ಯಗಳನ್ನು ಮಾಡದೆ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಹೆಚ್ಚಾನೆಚ್ಚು ಮಾಡಬೇಕು ಅಂತ ಭಗವಂತ ನಮ್ಗೆ ಹೇಳ್ಕೊಡ್ತಾ ಇದ್ದಾನೆ. ಅತಿ ಪತಿತನಾದ ವ್ಯಕ್ತಿಯು ಕೂಡ ಭಗವಂತನ ಸೇವೆಯನ್ನು ಮಾಡಿ ಅತಿ ಉನ್ನತಿಯನ್ನು ಪಡೆಯಬಹುದು. ಸೊ ಈ ಒಂದು ಪಾಯಿಂಟ್ ಕೂಡ ನಾವು ಗಮನಿಸಬೇಕು. ಅಧಿಕ ಮಾಸ ಅದು ತುಂಬಾ ಪತಿತವಾಗಿತ್ತು, ಅಂದ್ರೆ ಯಾರೂ ಅದನ್ನ ಸ್ವೀಕರಿಸ್ತಾ ಇರಲಿಲ್ಲ, ಅವಳನ್ನು ಸ್ವೀಕರಿಸ್ತಾ ಇರಲಿಲ್ಲ. ಸ್ವಂತ ಪತಿತವಾದ ಮಾಸವನ್ನ ಅತಿ ಶ್ರೇಷ್ಠ ಒಂದು ಮಟ್ಟಕ್ಕೆ ಎತ್ತಿಬಿಟ್ಟ ಭಗವಂತ. ಅದೇ ರೀತಿ ಯಾರಾದರೂ ಭಗವಂತನ ಶರಣಾಶ್ರಯವನ್ನು ಪಡೆದುಕೊಂಡ್ರೆ ಅತಿ ಪತಿತವಾದ ವ್ಯಕ್ತಿ ಕೂಡ ಅತಿ ಉನ್ನತ ಸ್ಥಾನಕ್ಕೆ ಹೋಗಬಹುದು ಅಂತ ಹೇಳಲಾಗಿದೆ. ಸೊ ಒಬ್ಬ ಮೂರ್ಖ ವ್ಯಕ್ತಿ ಕೂಡ ಭಗವಂತನ ಆಶ್ರಯವನ್ನು ಪಡೆದು ಮುಕ್ತನಾಗಬಹುದು. ಆದರೆ ಕೆಲವೊಬ್ಬರು ಈ ಅಧಿಕ ಮಾಸದಲ್ಲಿ ಜಪ ಮಾಡುವುದಿಲ್ಲ, ದಾನ ಮಾಡುವುದಿಲ್ಲ, ತಪಸ್ಸು ಮಾಡುವುದಿಲ್ಲ, ಕೃಷ್ಣನಿಗೆ ನಮಸ್ಕಾರ ಮಾಡುವುದಿಲ್ಲ, ಭಕ್ತರಿಗೆ ಸೇವೆಯನ್ನು ಸಲ್ಲಿಸುವುದಿಲ್ಲ. ಅಂತಹ ಮೂರ್ಖರ ಅಧೋಗತಿ ಆಗ್ತದೆ ಅಂತ ಭಗವಂತ ಹೇಳ್ತಾನೆ. ನರಕಕ್ಕೆ ಹೋಗ್ತಾರೆ ಅವರು ಅಂತ ಹೇಳ್ತಾರೆ. ಸೊ ಅದಕ್ಕೆ ಇಂತಹ ಶ್ರೇಷ್ಠ ಮಾಸಗಳಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಆದಷ್ಟು ಹೆಚ್ಚು ಸಾಧನೆ, ಜಪ, ತಪ ಇತ್ಯಾದಿಗಳನ್ನ ಮಾಡಬೇಕು. ರೈಟ್? ಅದನ್ನ ಮಾಡದೆ ನಿರ್ಲಕ್ಷಿಸಿದರೆ ಭಗವಂತ ಸಂತುಷ್ಟನಾಗುವುದಿಲ್ಲ, ಭಗವಂತ ಕುಪಿತನಾಗ್ತಾನೆ. ಇದಕ್ಕೆ ಒಂದು ಉದಾಹರಣೆ ಇದೆ. ದ್ರೌಪದಿ ಪೂರ್ವ ಜನ್ಮದಲ್ಲಿ ಒಬ್ಬ ಋಷಿಯ ಮಗಳಾಗಿದ್ಲು. ಆದರೆ ಅವಳು ಚಿಕ್ಕವಳಾಗಿದ್ದಾಗ ತಂದೆ ತಾಯಿ ಇಬ್ಬರು ತೀರ್ಕೊಂಡ್ರು. ಆದರೆ ಇವಳು ತುಂಬಾ ದುಃಖಿತರಾದ್ಲು. ದುಃಖಿತಳಾಗಿ ಅಳ್ತಾ ಇರುವಾಗ ದುರ್ವಾಸ ಮುನಿಗಳಲ್ಲಿ ಬರ್ತಾರೆ. ದುರ್ವಾಸ ಮುನಿಗಳಿಗೆ ನಮಸ್ಕರಿಸಿ ಅವರ ಸೇವೆಯನ್ನ ಮಾಡಿ ಅವಳ ದುಃಖವನ್ನು ಅವರ ಮುಂದೆ ಇಟ್ಟಾಗ ದುರ್ವಾಸ ಮುನಿಗಳು ಹೇಳ್ತಾರೆ, ಓ, ನಿನ್ನ ದುಃಖಕ್ಕೆ ಪರಿಹಾರ ನನಗೆ ಗೊತ್ತು. ಅದೇನಂತಂದ್ರೆ, ಈಗ ಕೂಡಲೇ ಹತ್ತಿರದಲ್ಲಿ ಪುರುಷೋತ್ತಮ ಮಾಸ ಬರ್ತಾ ಇದೆ. ಈ ಪುರುಷೋತ್ತಮ ಮಾಸದಲ್ಲಿ ನೀನು ಎಲ್ಲ ಜಪ ತಪ ವ್ರತಗಳನ್ನ ಮಾಡು, ಭಗವಂತನ ಆರಾಧನೆ ಮಾಡು, ನಿನಗೆ ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಆದರೆ ಅವಳು ಈ ಒಂದು ಮಾತನ್ನ ನಂಬಲಿಲ್ಲ. ಅವಳು ಈ ದುರ್ವಾಸ ಮುನಿಗಳ ಒಂದು ಆದೇಶವನ್ನು ತಿರಸ್ಕರಿಸಿದಳು. ಆದ ಕಾರಣದಿಂದ ದುರ್ವಾಸ ಮುನಿಗಳು ಅವರಿಗೆ ತುಂಬಾ ಕೋಪ ಬಂತು. ಆದರೆ ಶಾಪ ಕೊಡ್ಲಿಲ್ಲ. ಹೇಳ್ತಾರೆ, ಯಾಕಂದ್ರೆ ನೀನು ಆಲ್ರೆಡಿ ದುಃಖದಲ್ಲಿದ್ಯಾ, ಶಾಪ ಕೊಟ್ಟೇನು ಉಪಯೋಗ ಇಲ್ಲ. ಸೊ ಆದರೆ ನೀನು ಎಲ್ಲ ಐಶ್ವರ್ಯಗಳನ್ನ ಕಳ್ಕೊಂಡು ಬಿಡ್ತೀಯ ಅಂತ ಅವರು ಹೇಳ್ತಾರೆ. ಆಗ ದ್ರೌಪದಿ ಪೂರ್ವ ಜನ್ಮದಲ್ಲಿ ಇನ್ನಿಷ್ಟು ದುಃಖಿತಳಾಗ್ತಾಳೆ. ಆಗ ಅವಳಿಗೆ ಅರಿವಾಗ್ತದೆ, ಅಯ್ಯೋ, ನಾನು ತುಂಬಾ ತಪ್ಪನ್ನು ಮಾಡಿದೆ. ಅದಕ್ಕಾಗಿ ಆ ಒಂದು ಪಶ್ಚಾತ್ತಾಪವನ್ನು ಮಾಡೋಕ್ಕೋಸ್ಕರ ಅವಳು ಮತ್ತೆ ಶಿವನ ಆರಾಧನೆಯನ್ನು ಮಾಡ್ತಾಳೆ. ಸುಮಾರು 1000 ವರ್ಷ ಶಿವನ ಆರಾಧನೆಯನ್ನು ಮಾಡಿದಾಗ ಶಿವನು ಪ್ರತ್ಯಕ್ಷನಾಗಿ ಏನ್ ಬೇಕು ಅಂತ ಕೇಳ್ತಾರೆ. ಆಗ ಅವಳು ಹೇಳ್ತಾಳೆ, ನನಗೆ ಪತಿ ಬೇಕು, ಪತಿ ಬೇಕು, ಪತಿ ಬೇಕು, ಪತಿ ಬೇಕು, ಪತಿ ಬೇಕು ಅಂತ 5 ಸಲ ಹೇಳ್ತಾಳೆ. ತುಂಬಾ ಉತ್ಸಾಹದಲ್ಲಿ 5 ಸಲ ಕೇಳಿದಾಗ ಶಿವನು ಹೇಳ್ತಾನೆ, ಆಯ್ತು, ನಿನಗೆ 5 ಜನ ಪತಿಯರು ಸಿಗ್ತಾರೆ ಅಂತ. ಬೇಡ ಬೇಡ, ತಪ್ಪಾಯ್ತು, ಬೇಡ, ಈ ವರವನ್ನು ವಾಪಸ್ ತಗೊಳ್ಳಿ, ಯಾಕಂದ್ರೆ ಇದು ಸರಿಯಲ್ಲ. ಜನರಲಿ ಪತ್ನಿಗೆ ಒಬ್ಬ ಪತಿ ಮಾತ್ರ ಇರಬೇಕು, ಆದ್ರೆ 5 ಜನ ಪತಿಯರು ಯಾರೂ ಇಲ್ಲ. ಈ
ಇತಿಹಾಸದಲ್ಲಿ ಯಾರಿಗೂ ಈ ರೀತಿ 5 ಜನರ ಜೊತೆ ಮದುವೆ ಆಗಿಲ್ಲ. ಆಗ ಶಿವನು ಹೇಳ್ತಾನೆ, ನೀನು ಪುರುಷೋತ್ತಮ ಮಾಸದಲ್ಲಿ ಅಪರಾಧವನ್ನು ಮಾಡಿದ್ದೆ, ಅದಕ್ಕೋಸ್ಕರ ನಿನಗೆ ಈ ಒಂದು ಆ ಏನಂತಾರೆ 5 ಪತಿಯರು ಸಿಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದರ ಮುಂದಿನ ಜನ್ಮದಲ್ಲಿ ಅವಳು ದ್ರುಪದನ ಮಗಳಾಗಿ ದ್ರೌಪದಿಯಾಗಿ ಹುಟ್ಟುತ್ತಾಳೆ. ಆಗ ಸ್ವಯಂವರದಲ್ಲಿ ಅರ್ಜುನ ಅವಳನ್ನು ಗೆದ್ದಾಗ ಕುಂತಿಯ ಮುಂದೆ ಅವಳನ್ನ ಕರ್ಕೊಂಡು ಬಂದಾಗ ಕುಂತಿ ಹೇಳ್ತಾಳೆ, ಆಯ್ತು ಎಲ್ಲರೂ ಎಂಜಾಯ್ ಮಾಡಿ ಅಂತ. ಅವಳಿಗೆ ಗೊತ್ತಿರಲಿಲ್ಲ ಕುಂತಿ ಮಹಾರಾಣಿಗೆ, ಅವಳು ಸೀಕ್ರೆಟ್ ಗಿಫ್ಟನ್ನು ತಂದಿದ್ದೀನಿ ತಾಯಿ ಅಂತ ಹೇಳ್ತಾನೆ. ಆಗ ಅರ್ಜುನ ಈ ರೀತಿ ಹೇಳಿದಾಗ ಕುಂತಿ ಹೇಳ್ತಾಳೆ, ಆಯ್ತು ಎಲ್ಲರೂ ಹಂಚಿಕೊಳ್ಳಿ ಅಂತ. ಆಗ ಅರ್ಜುನನಿಗೆ ಭಯ ಆಗ್ತದೆ, ಅಮ್ಮ ಇದು ಆ್ಯಕ್ಚುಲಿ ವಸ್ತು ಅಲ್ಲ, ಇವಳು ಕನ್ಯೆ. ಹೌದಾ, ಓ ಇದೇನಿದು ತಪ್ಪಾಯ್ತಲ್ಲ. ಆದರೆ ಕುಂತಿ ಹೇಳ್ತಾಳೆ, ನನ್ನ ಬಾಯಿಂದ ಮಾತು ಯಾವಾಗಲೂ ಸತ್ಯವಾಗ್ತದೆ, ಎಂದು ಸುಳ್ಳಾಗೋದಿಲ್ಲ. ಸೊ ಅದಕ್ಕಾಗಿ ಇದು ಸತ್ಯವಾಗಲೇಬೇಕು. ಆಗ ವ್ಯಾಸರ ಕನ್ಸಲ್ಟೇಷನ್ ಮಾಡ್ತಾರೆ. ಆಗ ವ್ಯಾಸದೇವರು ಹೇಳ್ತಾರೆ, ಹೌದು ಇದು ನಿರ್ದಿಷ್ಟವಾಗಿದೆ, ಇದು ವಿಧಿಯ ಅನುಸಾರ ಈ 5 ಜನ ಇವಳ ಮದುವೆ ಆಗಬೇಕು, ಇವಳನ್ನು ಮದುವೆ ಆಗಬೇಕು, ಇದು ಆ್ಯಕ್ಚುಲಿ ವಿಧಿಯಿಂದ ಅನುಮತಿಸಲಾಗಿದೆ ಅಂತ ಹೇಳ್ತಾರೆ. ಆಗ ಎಲ್ಲರೂ ಒಂದು ಕಂಡೀಷನ್ ಹಾಕೊಂಡು ಮದುವೆ ಆಗ್ತಾರೆ. ಒಬ್ಬರು ಯಾರಾದರೂ ಒಬ್ಬರು ದ್ರೌಪದಿ ಜೊತೆ ಇದ್ದಾಗ ಇನ್ನೊಬ್ಬರು ಅಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ. ಸೊ ಈ ರೀತಿ. ಸೊ ನಂತರ ಕೃಷ್ಣ ಒಮ್ಮೆ ವನವಾಸದಲ್ಲಿ ಪಾಂಡವರು ಇರುವಾಗ ಅವರನ್ನು ಭೇಟಿಯಾದಕ್ಕೆ ಬರ್ತಾನೆ. ಆಗ ಪಾಂಡವರು ಕೂಡ ಕೇಳ್ತಾರೆ, ಹೇ ಭಗವಂತ, ಎಂತಹ ಪೂಜೆಯನ್ನು ನಾವು ಮಾಡಬೇಕು, ಯಾವುದರಿಂದ ನಾವು ಈ ಕಷ್ಟದಿಂದ ಪರಿಹಾರವನ್ನು ಪಡೆಯಬೇಕು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಈಗ ಪುರುಷೋತ್ತಮ ಮಾಸ ಬರ್ತಾ ಇದೆ, ಪುರುಷೋತ್ತಮ ಮಾಸದಲ್ಲಿ ಪುರುಷೋತ್ತಮನ ಆರಾಧನೆಯನ್ನು ಮಾಡಿ, ಆಗ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ತದೆ ಅಂತ ಹೇಳಿದಾಗ ಅವರು ಕಾಡಿನಲ್ಲೇ ಪುರುಷೋತ್ತಮ ಮಾಸ ವ್ರತವನ್ನು ಮಾಡ್ತಾರೆ. ನಂತರ ಮುಂದಿನ ಏನಂತಾರೆ ಕೆಲವು ವರ್ಷಗಳ ನಂತರ ಅವರು ಯುದ್ಧದಲ್ಲಿ ಗೆದ್ದು ಅವರು ಇಡೀ ಭಾರತದ ರಾಜರಾಗ್ತಾರೆ. ಈ ರೀತಿ ಪುರುಷೋತ್ತಮ ಮಾಸದಲ್ಲಿ ಹೆಚ್ಚು ಜಪ, ಹೆಚ್ಚು ಸಾಧನೆ, ಭಾಗವತ ಶ್ರವಣ, ಭಾಗವತ ಸಪ್ತಾಹವನ್ನು ಕೇಳುವುದು, ಮತ್ತೆ ಭಗವಂತನಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸುವುದು, ಮತ್ತೆ ಆಲ್ರೆಡಿ ಯಾರು ಫಿಕ್ಸ್ಡ್ ಅಪ್ ಇರ್ತಾರೆ ಭಕ್ತರು, ಅವರು ಪ್ರಚಾರ ಮಾಡುವುದು. ಪ್ರಚಾರ ಮಾಡೋದೇ ಒಂದು ವ್ರತ. ಆದಷ್ಟು ಹೆಚ್ಚು ಜನರಿಗೆ ಭಗವಂತನ ಜೊತೆ ಸೇರಿಸುವುದು, ಭಗವದ್ಗೀತೆಯ ಜೊತೆ ಸೇರಿಸುವುದು. ಸೊ ಅದು ಒಂದು ಕಾರ್ಯವನ್ನ ಭಕ್ತರೆಲ್ಲರೂ ಮಾಡ್ಬೇಕಂತ ಇದೆ. ಸೊ ಶೀಲಪ್ರಭುಪಾದರು ಅವರ ಮೂಡು ಒಂದು ಬೇರೆನೇ ಇತ್ತು. ಯಾವುದೇ ಮಾಸ ಬರಲಿ, ಕಾರ್ತಿಕ ಮಾಸ ಬರಲಿ, ಪುರುಷೋತ್ತಮ ಮಾಸ ಬರಲಿ, ಅಥವಾ ಕುಂಭಮೇಳ ಬರಲಿ, ಯಾವುದೇ ಒಂದು ಇದು ಬರಲಿ, ಅವರು ಆ ಸಮಯದಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿ, ಪ್ರಚಾರ ಮಾಡಿ, ಹರೇ ಕೃಷ್ಣ ಮಂತ್ರ ಇನ್ನೊಬ್ಬರಿಗೆ ಹೇಳ್ಕೊಡಿ ಅಂತ ಒಂದು ಆದೇಶವನ್ನು ಕೊಡ್ತಾ ಇದ್ರು. ಯಾಕೆಂದರೆ ನಮ್ಮ ಇಸ್ಕಾನ್ ಸಂಸ್ಥೆ ಏನಿದೆ ಅದು ಇಟ್ಸ್ ನಾಟ್ ಸೊಸೈಟಿ ಆಫ್ ಆಸ್ಟರಿಟೀಸ್. ನಾವು ತಪಸ್ಸು ಮಾಡುವವರಲ್ಲ. ನಮ್ಮ ತಪಸ್ಸೇನು, ಬೆಳಗ್ಗೆ ಬೇಗ ಎದ್ದು 4 ಗಂಟೆಗೆ ಎದ್ದು ಪ್ರತಿದಿನ ಜಪ ಮಾಡೋದು. ಸುಮಾರು ಜನ 7 ಗಂಟೆ 8 ಗಂಟೆಗೆ ಹೇಳ್ತಾರೆ. ಅಂಥವ್ರಿಗೆ ಇದೆಲ್ಲ ಈ ಒಂದು ಮಾಸಗಳೆಲ್ಲ ಸ್ವಲ್ಪ ಒಂದು ಇಂಪಿಟಸ್. ಕಾರ್ತಿಕ ಮಾಸ ಬರ್ತಾ ಇದೆ, ಬೇಗ ಹೇಳಿ, ಅಟ್ಲೀಸ್ಟ್ 1 ತಿಂಗಳಾದರೂ ಎದ್ದು ನೋಡಿ ಅಂತ ಹೇಳಬೇಕು ಅವರಿಗೆ. ಯಾರು ದಿನನಿತ್ಯ ಮಾಡ್ತಾ ಇದ್ದಾರೆ ಅವ್ರಿಗೇನು ವ್ಯತ್ಯಾಸ ಆಗೋದಿಲ್ಲ. ಆದರೆ ಯಾರು ಹೊಸದಾಗಿ ಭಕ್ತಿಯಲ್ಲಿ ಸೇರ್ಕೊಂಡಿದ್ದಾರೆ ಅವರಿಗೆ ತುಂಬ ವ್ಯತ್ಯಾಸ ಆಗ್ತದೆ. ಸೊ ಅವ್ರಿಗೆ ನಾವು ಹೇಳಬೇಕು, ಬೇಗ 4 ಗಂಟೆಗೆ ಎದ್ದು ಜಪ ಮಾಡಿ, ಭಗವದ್ಗೀತೆಯನ್ನು ಓದಿ, ರೈಟ್, ಮಾಂಸವನ್ನು ತಿನ್ನಬೇಡಿ ತಿಂಗಳಲ್ಲಿ, ಯಾಕೆಂದರೆ ಅದು ವರ್ಜಿತವಾಗಿದೆ, ಅದು ಪಾಪವಾಗ್ತದೆ. ಸೊ ಅಟ್ಲೀಸ್ಟ್ 1 ತಿಂಗಳು ಅವ್ರು ಮಾಡಿದರೆ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಅದಕ್ಕಾಗಿ ಇಂತಹ ಒಂದು ಮಾಸಗಳನ್ನು ನಾವು ಒಂದು ಪ್ರಚಾರದ ದೃಷ್ಟಿಯಲ್ಲಿ ನೋಡಿ ಹೆಚ್ಚು ಹೆಚ್ಚು ಜನರನ್ನು ಭಕ್ತಿ ಸೇವೆಗೆ ಜೋಡಿಸೋದಕ್ಕೆ ಪ್ರಯತ್ನಿಸಬೇಕು. ತಾವೆಲ್ಲರೂ ಭಗವದ್ಗೀತೆಯ ರೀಡಿಂಗ್ ಸೆಷನ್ಸ್ ಮಾಡಿ, ಹೊಸ ಹೊಸ ಜನರನ್ನು ಸೇರಿಸಿ, ರೈಟ್, ಭಾಗವತ ರೀಡಿಂಗ್ ಮಾಡಿ, ಜಪ ಸೆಷನ್ಸ್ ಮಾಡಿ, ಆದಷ್ಟು ಹೆಚ್ಚು ಜನರನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಸೊ ಹಲವಾರು ದೇವಸ್ಥಾನಗಳು ಕೂಡ ವಿಶೇಷ ಕಥೆ ಪೂಜೆಗಳನ್ನು ಕೂಡ ಆಯೋಜಿಸ್ತಾರೆ. ಅದರಲ್ಲೆಲ್ಲ ಭಾಗವಹಿಸಿ ಮತ್ತು ಇನ್ನೊಬ್ಬರನ್ನು ಕೂಡ, ಇತರ ಜನರನ್ನು ಕೂಡ ಭಾಗವಹಿಸೋದಕ್ಕೆ ಒಂದು ಸ್ಫೂರ್ತಿಯನ್ನು ನೀಡಿ. ಇದರಿಂದ ಈ ಪುರುಷೋತ್ತಮ ಮಾಸದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಜನ ಭಗವಂತ ಪುರುಷೋತ್ತಮಂದರೆ ಯಾರು? ಕೃಷ್ಣನ ಆಶ್ರಯವನ್ನು ಪಡೆಯಲು ಒಂದು ಸಹಾಯವಾಗ್ತದೆ. ಸೊ ಈ ರೀತಿ ನಾವು ಪುರುಷೋತ್ತಮ ಮಾಸವನ್ನು ಆಚರಿಸಬೇಕು. ಮತ್ತು ವೈಯಕ್ತಿಕವಾಗಿ ನಾವು ಎಷ್ಟು ಭಕ್ತಿಯನ್ನು ಮಾಡ್ತಾ ಇದೀವಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ಮಾಡ್ಬೋದು. ರೈಟ್, 16 ರೌಂಡ್ ಮಾಡೋರು 1-2 ರೌಂಡ್ 4 ರೌಂಡ್ ಎಕ್ಸ್ಟ್ರಾ ಮಾಡ್ಬೋದು.
ರೈಟ್. ಪ್ರತಿದಿನ ನಿಯಮಿತವಾಗಿ ಸ್ವಲ್ಪ ಪೇಜಸ್ ಭಾಗವತಂ ಓದ್ಬೋದು. ಈ ರೀತಿ ಕೆಲವೊಂದು ವ್ರತಗಳನ್ನು ನಾವು ವೈಯಕ್ತಿಕವಾಗಿ ತಗೋಬೇಕು, ಮತ್ತೆ ಹೆಚ್ಚು ನಾವು ಪ್ರಚಾರದಲ್ಲಿ ತೊಡಗಬೇಕು, ಹೆಚ್ಚು ಹೆಚ್ಚು ಜನರನ್ನು ಸೇರಿಸೋದಕ್ಕೆ ಪ್ರಯತ್ನ ಕೂಡ ಮಾಡಬೇಕು. ಓಕೆ, ಹರೇ ಕೃಷ್ಣ. ಸೊ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ನನ್ನ ಕ್ಲಾಸು. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ, ಅಧಿಕ ಮಾಸವನ್ನು ಬಿಟ್ಟು ಅದು ಬಿಟ್ಟು ಬೇರೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಹರಿಕೃಷ್ಣ ಪ್ರಭು. ಹರೇ ಕೃಷ್ಣ. ದಂಡವತ್ ಪ್ರಣಾಮ್. ನಾರಾಯಣ ಕೃಷ್ಣ ಹತ್ರ ಕರ್ಕೊಂಡೋದ ಅಂತ ಹೇಳಿದ್ರಲ್ಲ, ಅದು ಸ್ವಲ್ಪ ಏನೋ ಕನ್ಫ್ಯೂಷನ್ ಆಯ್ತು. ನಾರಾಯಣ ಕೃಷ್ಣ ವೈಕುಂಠದಲ್ಲಿರುವಂತ ನಾರಾಯಣ ಗೋಲೋಕಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಬಟ್ ನಾರಾಯಣನೇ ಇದನ್ನ ಮಾಡ್ಬೋದಿತ್ತ ಪ್ರಭು ಅಧಿಕ ಮಾಸಕ್ಕೆ? ಹಾ, ಬಟ್ ಒಂದು ಪುರಾಣದಲ್ಲಿ ಈ ರೀತಿ ಕಥೆ ಇದೆ, ಕೃಷ್ಣ ಹತ್ರ ಕರ್ಕೊಂಡು ಹೋಗ್ತಾರಂತೆ. ಕೃಷ್ಣ ಇಸ್ ಪೂರ್ಣ ಪುರುಷೋತ್ತಮ. ಅಲ್ಲ, ಒಂದು ಕ್ಲಾಸ್ ಅಲ್ಲಿ ನಮ್ದು ಗೋಪಿ ಸೇನಾ ಕ್ಲಾಸ್ ಒಬ್ಬರು ಮಾತಾಜಿ ತಗೊಂಡಿದ್ರು. ಅವರು ಹಾಗೆ ಹೇಳಿದ್ರು, ಕೃಷ್ಣ ಹತ್ರ ವಿಷ್ಣು ಹತ್ರ ಹೋಗ್ತಾರೆ, ವಿಷ್ಣು ಕೃಷ್ಣ ಹತ್ರ ಕರ್ಕೊಂಡು ಹೋಗ್ತಾರೆ. ಆದ್ರೆ ಕೃಷ್ಣ ಮತ್ತೆ ವಿಷ್ಣು ಅರ್ಥ ಮಾಡ್ಕೊಳ್ಳಿ ಬೇರೆ ಬೇರೆ ಅಂತ ಹೇಳ್ಬಿಟ್ರು. ಅದಕ್ಕೆ ನಂಗೆ ಡೌಟ್ ಆಯ್ತು, ನಿಮ್ಮನ್ನ ಕೇಳೋಣ ಅಂತ. ನಾರಾಯಣ ಕೂಡ ಪುರುಷೋತ್ತಮನೇ, ಬಟ್ ಕೃಷ್ಣ ಇಸ್ ಪೂರ್ಣ ಪುರುಷೋತ್ತಮ. ಬಟ್ ಇಬ್ಬರು ಒಂದೇ ಅಲ್ವಾ ಪ್ರಭು? ಕೃಷ್ಣನಿಂದ ನಾರಾಯಣ ಬರ್ತಾನೆ. ನಾರಾಯಣ ಕೃಷ್ಣನ ಅಂಶ, ಕೃಷ್ಣನ ವಿಸ್ತಾರ. ಸೊ ಅದಕ್ಕೆ ನಾರಾಯಣ ಕೂಡ ಕೃಷ್ಣನ ಭಕ್ತನಾಗಿರ್ತಾನೆ. ನೀವು ಕತೆ ದಶಮ ಸ್ಕಂದದಲ್ಲಿ ಕತೆ ಕೇಳಿರುವುದಲ್ಲ, ಬ್ರಾಹ್ಮಣನ ಮಕ್ಕಳು ಸಾಯ್ತಾ ಇದ್ರು. ಅರ್ಜುನ ಹೇಳ್ತಾನೆ, ನಾನು ರಕ್ಷಣೆ ಕೊಡ್ತೀನಿ ಅಂತ. ರಕ್ಷಣೆ ಕೊಡದೆ ಹೋದ್ರೆ, ಕೊಡಕ್ಕಾಗದೇ ಇದ್ರೆ ನಾನು ಬೆಂಕಿಯನ್ನ ಪ್ರವೇಶ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಆದ್ರೆ ಆ ಮಗು ಹುಟ್ಟಿತ್ತು ಮತ್ತೆ ಸತ್ತೋಯ್ತು. ಸೊ ಆಗ ಅರ್ಜುನ ಬೆಂಕಿ ಏರಕ್ಕೆ ಹೋಗಿದ್ದ. ಕೃಷ್ಣ ಹೇಳ್ತಾನೆ, ವೇಟ್ ವೇಟ್ ವೇಟ್, ನಾನು ಪರಿಹಾರ ಹುಡುಕ್ತೀನಿ ಅಂತ, ನನ್ನ ಜೊತೆ ಬಾ ಅಂತ. ಕೃಷ್ಣ ಅರ್ಜುನನನ್ನ ಬ್ರಹ್ಮಾಂಡವನ್ನ ಛೇದಿಸಿ ಇದು ಏನಂತಾರೆ ವಿರಜಾ ನದಿಯನ್ನ ದಾಟಿ ಮಹಾವಿಷ್ಣುವಿನ ಲೋಕ, ಕಾರಣಸಾಗರಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಮಹಾವಿಷ್ಣುವಿಗೆ ಕೇಳ್ತಾರೆ, ನಿಮ್ಮ ಹತ್ರ ಇದಾವ ಮಕ್ಕಳು ಅಂತ ಕೇಳಿದಾಗ, ಹೌದು ನನ್ನ ಹತ್ರ ಇದ್ದಾರೆ ಅಂತಾರೆ. ಯಾಕೆ ನೀವು ಮಕ್ಕಳನ್ನ ಕದ್ದಿದ್ದೀರಿ ಅಂತ ಕೇಳಿದಾಗ, ನಿನ್ನ ದರ್ಶನ ಬೇಕಿತ್ತು ಕೃಷ್ಣ, ಅದಕ್ಕಾಗಿ ನಾನು ನಿನ್ನನ್ನು ಇಲ್ಲಿ ಬರಮಾಡ್ಕೊಳ್ಳೋದಕ್ಕೆ ಈ ರೀತಿ ಮಾಡಿದೆ. ಯಾಕೆಂದ್ರೆ ನನಗೆ ಗೊತ್ತಿತ್ತು ನಿನ್ನನ್ನು ಬಿಟ್ಟು ಮತ್ತೆ ಯಾರು ಇಂತಹ ಸಾಹಸವನ್ನು ಮಾಡಲು ಸಾಧ್ಯವಿಲ್ಲ. ಸೊ ಅದಕ್ಕಾಗಿ ನಾನು ಆ ಮಕ್ಕಳನ್ನು ಕದ್ದಿದ್ದೆ. ಸೊ ಮಕ್ಕಳು ಇಲ್ಲಿದ್ದಾರೆ, ತಗೊಂಡೋಗಿ ಅಂತ ಹೇಳ್ತಾರೆ. ನಿಮ್ಮ ದರ್ಶನವನ್ನು ನೋಡಿ ನನಗೆ ನಾನು ಧನ್ಯವಾಗಿದ್ದೇನೆ ಅಂತ ಮಹಾವಿಷ್ಣು ಹೇಳ್ತಾರೆ. ಸೊ ಭಗವಂತ ಕೃಷ್ಣ ಎಷ್ಟು ಆಕರ್ಷಕವಾಗಿದ್ದಾನಂದ್ರೆ ಇವನ್ ನಾರಾಯಣ ಕೂಡ ಆಕರ್ಷಿತನಾಗ್ತಾನೆ. ಸೊ ಕೃಷ್ಣ ಇಸ್ ದ ಮೋಸ್ಟ್ ಬ್ಯೂಟಿಫುಲ್. ಓಕೆ ಮಾಧುರಿ? ಓಕೆ, ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಸೊ ನಾನು 8 ಗಂಟೆಗೆ ಇನ್ನೊಂದು ಕ್ಲಾಸ್ ಇದೆ, ಯುವಕರ ಕ್ಲಾಸ್ ಹೊಸದಾಗಿ ಸ್ಟಾರ್ಟ್ ಮಾಡಿದೀವಿ. ಸೊ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಷ್ಣು ಹತ್ರ ಕರ್ಕೊಂಡು ಹೋಗೋದು ಯಾವ ಭಾಗವತಮಲ್ಲಿ ಯಾವ ಸ್ಕಂದ? ಭಾಗವತದಲ್ಲಿ ಇಲ್ಲ ಮಾತಾಡಿ. ಇದು ದಶಮ ಸ್ಕಂದದಲ್ಲಿದೆ. ಓಕೆ, ದಶಮ ಸ್ಕಂದದ ಕೊನೆ ಭಾಗದಲ್ಲಿ ಬರ್ತದೆ. ಓಕೆ ಮಾತಾಡಿ. ಎಕ್ಸಾಕ್ಟ್ ಅಂತಂದ್ರೆ 89, ಚಾಪ್ಟರ್ 89. ದಶಮ ಸ್ಕಂದದ ಕೊನೆ ಭಾಗ 89th ಚಾಪ್ಟರ್ ಅಲ್ಲಿ ಈ ಕಥೆ ಬರ್ತದೆ. ಓಕೆ, ಹರೇ ಕೃಷ್ಣ. ಶ್ರೀಲ ಗುರುಪಾದ ಕೀ ಜಯ, ಶ್ರೀಮದ್ ಭಾಗವತಂ ಕೀ ಜಯ.